ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಫಲಂ ವರಪ್ರದಗುಣೋ ವೈರಾಗ್ಯಭಾಗ್ಯೋ ರಸೋ ವೇದಾಂತಾಮೃತಸಾರವಂತಮನಘಾತೆ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವೇಕೌಸ್ತುಭಸ್ಥಿತನೀಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्य भक्ति परिपूतमनर्घशीलं गोपालदेशमुनिं गुरुमाश्रयामः। नारायणाख्येतिराजपदाब्जभृङ्ग श्रीवास योगी गुरुणार्पितवारमीशे भक्त्यादिपूर्ण वरदारि कृपात्तजिह्नं श्रीनिवास मुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपादविनतं श्रीनिवास मुनिं भजे। श्रीमान् वेङ्कटनाथार्य कवितार्किक केसरी वेदान्ताचार्यवत्यो मे सन्निधत्तां सदा हृदि यो नित्यमुच्यतपदां जयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य दैकसिन्धो रामानुजस्य चरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कुलकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथी विशोधने परं निगमान्तार्यं प्रपद्ये वीरराघवम् अतसी गुच्छसच्छाय मञ्चितोरस्थलं श्रिया अञ्जनाचलशृङ्गारमञ्जलिर्ममगाहताम्। ॐ भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टवागंसस्तनूभिः यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। मुंडकोपनिषत् ಭಾಷ್ಯವನ್ನು ಆರಂಭಿಸಿದ್ದೇವೆ. ಆರಂಭದಲ್ಲಿ ಪರಮಾತ್ಮನೇ ಜಗತ್ಕಾರಣ ಅನ್ನೋದಕ್ಕೆ ಆ ವಿಷಯದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿದ್ರು. ಪ್ರಧಾನವಾಗಿ ಬ್ರಹ್ಮಸೂತ್ರಗಳಲ್ಲಿ ಅದನ್ನ ವಿಚಾರ ಮಾಡಿ ಸ್ಥಾಪಿರೋದ್ರಲ್ಲಿ ಲೋಕದಲ್ಲಿ ಕಂಡುಬರೋದಕ್ಕೂ ಶ್ರುತಿಯಲ್ಲಿ ಹೇಳಿರುವುದಕ್ಕೂ ಹೇಗೆ ಸಮನ್ವಯ ಮಾಡಬೇಕು. ಶ್ರುತಿಯೇ ಪ್ರಬಲವಾದದ್ದು. ಕಾರ್ಯಕಾರಣ ಭಾವದಲ್ಲಿ ಲೋಕದಲ್ಲಿ ಎಲ್ಲಿಯೂ ಕೂಡ ಉಪಾದಾನ ನಿಮಿತ್ತ ಕಾರಣ ಒಂದೇ ಆಗಿರೋದು ಕಂಡು ಬರೋದಿಲ್ಲ. ಒಂದು ಕಾರ್ಯಕ್ಕೆ ಎರಡೂ ಇರಬೇಕು. ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ಇರಬೇಕು. ಮತ್ತೆ ಇನ್ನೊಂದು ಉಪಾದಾನ ಕಾರಣ ಅನ್ನೋದು ಮೆಟೀರಿಯಲ್ ಪದಾರ್ಥ ವಿಕಾರ ಹೊಂದುತ್ತೆ ಕಾರ್ಯವಾದಾಗ. ಇಟ್ ಅಂಡರ್ಗೋಸ್ ಚೇಂಜ್ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿಫಿಕೇಶನ್ ಬದಲಾಗುತ್ತೆ. ಆದರೆ ಪರಮಾತ್ಮನಿಗೆ ಅವಿಕಾರಿ, ಅವನೇ ಉಪಾದಾನ ನಿಮಿತ್ತ ಎರಡೂ ಆಗಿದ್ದಾನೆ. ಇದೆರಡನ್ನು ಕೂಡ ಮತ್ತೆ ಕಾರ್ಯಕಾರಣಗಳಲ್ಲಿ ಸಾಲಕ್ಷಣ್ಯ ಅನ್ನುವ ಒಂದು ನಿಯಮ. ಕಾರ್ಯ ಕಾರಣದಂತೆ ಇರಬೇಕು, ಕಾರಣ ಗುಣಗಳು ಕಾರ್ಯದಲ್ಲಿರಬೇಕು. ಕಾರಣಕ್ಕೆ ಅನುಗುಣವಾಗಿಯೇ ಕಾರ್ಯವಾಗಬೇಕು. ಮಾವಿನ ಬೀಜದಿಂದ ಬೇವಿನ ಮರ ಹುಟ್ಟೋದಿಲ್ಲ, ಅದೆರಡಕ್ಕೂ ಕೂಡ ಸಾಲಕ್ಷಣ್ಯವಿರ್ಬೇಕಲ್ಲ. ಇದೆಲ್ಲ ನಿಯಮಗಳು ಲೋಕದಲ್ಲಿ ಕಂಡು ಬರುತ್ತೆ. ಬ್ರಹ್ಮಸೂತ್ರದಲ್ಲಿ ಎಲ್ಲ ಹೇಳಿದ್ರು. ಶ್ರುತಿ ಪ್ರಮಾಣ, ಶ್ರುತಿ ಹೇಳುತ್ತೆ ಎರಡು ಕಾರಣಗಳು ಅವನೇ ಲೋಕಕ್ಕೆ. ಲೋಕದಲ್ಲಿ ಇದನ್ನು ನೋಡ್ಕೊಂಡು ಜಗತ್ ಕಾರಣವನ್ನ ನಾವು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ತತ್ವ ವಿಷಯವನ್ನ ಇದಕ್ಕೂ ಅದಕ್ಕೂ ವ್ಯಾಪ್ತಿ ಇಲ್ಲ, ಅತೀಂದ್ರಿಯವಾದ ವಿಷಯ ಅದು. ಮತ್ತೆ ಶರೀರದಲ್ಲಿ ಬದಲಾವಣೆ ಆದ್ರೂ ಆತ್ಮನಲ್ಲಿ ಬದಲಾವಣೆ ಆಗದೆ ಇರೋದು, ಮತ್ತೆ ಶರೀರದ ಸುಖ ದುಃಖಗಳು ಆತ್ಮನಿಗೆ ಹೋಗದೆ ಇರೋದು, ಅಥವಾ ಶರೀರದ ಗುಣದೋಷಗಳು ಶರೀರದಲ್ಲಿಯೇ ಇರುತ್ತೆ, ಅದು ಆತ್ಮನಕ್ಕೆ ಹೋಗಲ್ಲ. ಆತ್ಮನ ಗುಣದೋಷಗಳು ಶರೀರಕ್ಕೆ ಬರೋದಿಲ್ಲ. ಲೋಕದಲ್ಲಿಯೇ ದೃಷ್ಟಾಂತ ಕಂಡು ಬರುತ್ತೆ. ಎಲ್ಲ ಜೀವಾತ್ಮರುಗಳು ಇಲ್ಲಿ ದೇಹಗಳಲ್ಲಿ ಇದ್ದಾರೆ. ಮನುಷ್ಯರು ಎಲ್ಲ, ಮನುಷ್ಯರ ಶರೀರದ ಗುಣದೋಷಗಳು ಶರೀರದಲ್ಲಿಯೇ ಇರುತ್ತೆ ಹೊರತು ಆತ್ಮನಿಗೆ ಬರೋದಿಲ್ಲ. ಆತ್ಮನ ಗುಣದೋಷಗಳು ಶರೀರಕ್ಕೆ ಬರೋದಿಲ್ಲ, ಆತ್ಮನಲ್ಲಿಯೇ ಇರುತ್ತೆ. ಆದ್ದರಿಂದ ಗುಣದೋಷಗಳು ವ್ಯವಸ್ಥಿತವಾಗಿರೋದ್ರಿಂದ ಪರಮಾತ್ಮ ಎಲ್ಲದಕ್ಕೂ ಆತ್ಮನಾಗಿದ್ರು. ಜಗತ್ತು ಅವನ ಶರೀರವಾದ ಜಗತ್ತಿನಲ್ಲಿ ಪರಿಣಾಮ ಆದರೂ ಆತ್ಮನಲ್ಲಿ ಯಾವ ವಿಕಾರವೂ ಇರೋದಿಲ್ಲ, ಅವನಿಗೆ ಯಾವ ದೋಷವೂ ಬರೋದಿಲ್ಲ. ಇದೆಲ್ಲ ಕಾರ್ಯಕಾರಣ ಭಾವದಲ್ಲಿ ಪ್ರಧಾನವಾದ ವಿಷಯಗಳು ಬ್ರಹ್ಮಸೂತ್ರಗಳಲ್ಲಿ ಸ್ಥಾಪನೆ ಮಾಡಿರೋದು. ಅದರಿಂದ ಕಾರಣವನ್ನು ತಿಳಿದ್ರೆ ಕಾರ್ಯವನ್ನು ತಿಳಿಯಬಹುದು. ಯಾಕೆಂದ್ರೆ ಅದೆರಡಕ್ಕೂ ವ್ಯಾಪ್ತಿ ಇದೆ.
ಕಾರ್ಯಕ್ಕೆ. ಕಾರಣವನ್ನು ತಿಳಿದ್ರೆ ಕಾರ್ಯ ಕಾರಣದಲ್ಲಿ ಇರಬೇಕು. ಎರಡು ಒಂದೇ ದ್ರವ್ಯ, ಕಾರಣದಲ್ಲಿಯೂ ಇದೆ, ಎರಡು ಬೇರೆ ಅಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಅವಸ್ಥೆಗಳು ಬೇರೆಯಾಗಿರಬಹುದು, ಅವಸ್ಥೆಗಳು ಉಂಟಾಗುತ್ತೆ ಹೊಸದಾಗಿ, ಆದರೆ ದ್ರವ್ಯ ಒಂದೇ ದ್ರವ್ಯ. ಅದರಿಂದ ಕಾರಣವನ್ನು ತಿಳಿದ್ರೆ ಕಾರ್ಯವನ್ನು ತಿಳಿಯಬಹುದು. ಅದುವೇ ಇಲ್ಲಿ ಆರಂಭದಲ್ಲಿ ಮಾಡುವ ಪ್ರಶ್ನೆ. ಅವರು ಹೇಳಿದ್ರು, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯಬಹುದಲ್ಲ, ಅದನ್ನು ತಿಳಿಸಿ ಅಂತ ಹೇಳಿದ್ರು. ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯಬಹುದು, ಅದನ್ನು ಮೊದಲು ತಿಳಿಸಿ ಅಂತ ಅವರು ಹೇಳಿದ್ರು. ಅದನ್ನು ತಿಳಿಸುವಾಗ ಜಗತ್ಕಾರಣತ್ವವನ್ನ, ಪರಮಾತ್ಮ ಸ್ವರೂಪವನ್ನು ಹೇಳ್ತಾರೆ. ಹೇಗೆ ಜಗತ್ಕಾರಣ ಪರಮಾತ್ಮ ಅನ್ನೋದು. ಹಾಗೆ ಹೇಳೋದಕ್ಕೆ ಮೊದಲು ಪರಮಾತ್ಮನ ವಿಷಯದಲ್ಲಿ ನಾವು ತಿಳಿಬೇಕಾದ್ರೆ ಎರಡು ಹಂತಗಳಲ್ಲಿ ಅವನನ್ನು ತಿಳಿಬೇಕು ಅಂತ ಹೇಳ್ತಾರೆ. ಎರಡು ಹಂತಗಳಲ್ಲಿ ತಿಳಿಬೇಕು ಪರಮಾತ್ಮನನ್ನ. ನೇರವಾಗಿ ತಿಳಿಯಕ್ಕಾಗೋದಿಲ್ಲ. ಅದನ್ನ ಬ್ರಹ್ಮವಿತ್ತುಗಳು ಹೇಳ್ತಾರೆ ಅಂತ ಆರಂಭಿಸ್ತಾರೆ. ಕಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಅವರು ಪ್ರಶ್ನೆ ಮಾಡಿದ್ರು. ಯಾವ್ದು ತಿಳಿದ್ರೆ ಎಲ್ಲವೂ ತಿಳಿಯಬಹುದೋ ಅದು ಒಂದನ್ನು ತಿಳಿಸಿ ಅಂತ ಹೇಳ್ಬಿಟ್ಟು, ಒಂದು ತಿಳಿದ್ರೆ ಎಲ್ಲ ತಿಳಿಯಬಹುದು ಅಂತ ಹೇಳಿದ್ರು. ಅದಕ್ಕೆ ಅವರು ಆರಂಭಿಸುವಾಗ ತಸ್ಮೈ ಸಹೋವಾಚ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ದ್ವೇ ವಿದ್ಯೆ ವೇದಿತವ್ಯೇ ಇತಿ ಅಸ್ಮಾಯತ್ ಬ್ರಹ್ಮವಿದೋ ವದಂತಿ ಪರಾಚ ಏವ ಅಪರಾಚ. ಬ್ರಹ್ಮವಿದ್ಯೆಗಳು ಹೀಗೆ ಹೇಳ್ತಾರಪ್ಪ, ಎರಡು ವಿದ್ಯೆಗಳಿದೆ ತಿಳಿಯೋದಕ್ಕೆ, ಪರಮಾತ್ಮನನ್ನು ತಿಳಿಸೋ ವಿದ್ಯೆಗಳು ಎರಡು. ಒಂದು ಪರಾವಿದ್ಯೆ, ಒಂದು ಅಪರಾವಿದ್ಯೆ ಅಂತ ಹೇಳ್ಬಿಟ್ಟು, ಯಾವುದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅದನ್ನು ತಿಳಿಸುವುದಕ್ಕೆ ಎರಡು ವಿದ್ಯೆಗಳಿದೆ. ಎರಡು ಅವನನ್ನು ತಿಳಿಸೋದಕ್ಕೆ ಸಹಾಯವಾಗೋದೆ, ಅವನನ್ನು ತಿಳಿಸೋದಕ್ಕೆ ಕಾರಣ. ಎರಡು ಕೂಡ ಪರಾವಿದ್ಯೆ ಅಪರಾವಿದ್ಯೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ವಿವರಿಸ್ತಾರೆ. ಇದಕ್ಕೆ ಹಿಂದೆ ಮೊದಲ ಪ್ರಶ್ನೆಯಲ್ಲಿ ಕಡೆಯಲ್ಲಿ ಸಂಗ್ರಹ ಮಾಡ್ತಾರೆ ರಂಗರಾಮಾನುಜರು. ಏವಂ ಸರ್ವಮಿದಂ ವಿಜ್ಞಾತಮಿತಿ ಪ್ರಶ್ನಸ್ಯ ವಿಶೇಷಣ ಮಾತ್ರ ಪರತ್ವೇಪಿ ವಿಶೇಷ್ಯ ಪರ್ಯಂತತ್ವ ಶಿಕ್ಷಣಾಯ ಸ್ಥೂಲ ಚಿರಚಿಚ್ಛರೀರಕಂ ಬ್ರಹ್ಮ ಪ್ರತಿ ಸೂಕ್ಷ್ಮ ಚಿರಚಿಚ್ಛರೀರಕಂ ಬ್ರಹ್ಮ ಉಪಾದಾನಂ ಇತ್ಯೇತದರ್ಥಂ ಏತದರ್ಥ ಪ್ರತಿಪಾದಕಸ್ಯ ಪ್ರತಿವಚನ ಸಂದರ್ಭಸ್ಯ ಪ್ರವೃತ್ತವು ದೋಷಾಭಾವಾತ್. ಅವ್ರ ಪ್ರಶ್ನೆ ಕೇಳಿರೋದು ಸರ್ವಮಿದಂ ಅಂತ ಹೇಳಿದಾಗ ಜಗತ್ತು ಅನ್ನೋ ದೃಷ್ಟಿ ಅವರಿಗೆ ಇನ್ನೂ ಗೊತ್ತಿಲ್ಲ. ಎಲ್ಲಕ್ಕೂ ಆತ್ಮನಾಗಿದ್ದಾನೆ ಪರಮಾತ್ಮ, ಅವನೇ ಅಂತರ್ಯಾಮಿ, ಅವನೇ ಎಲ್ಲದಕ್ಕೂ ಅನುಪ್ರವೇಶ ಮಾಡಿ ಅವನ ಶರೀರವೇ ಎಲ್ಲವೂ, ಇದೆಲ್ಲ ಅವ್ರಿಗಿನ್ನೂ ತಿಳಿದಿರ್ಲಿಲ್ಲ. ಆ ಸಮಯದಲ್ಲಿ ಪ್ರಶ್ನೆ ಮಾಡುವಾಗ ಹಿಂದೆ ಹೋದ್ರೆ ಕೇಳ್ತಾ ಇರ್ಲಿಲ್ಲ ಆ ಪ್ರಶ್ನೆಯನ್ನ. ಆದ್ದರಿಂದ ಅವರ ದೃಷ್ಟಿಯಲ್ಲಿ ಸರ್ವಮಿದಂ ಅಂತ ಕೇಳಿದಾಗ ಜಗತ್ತು ಅನ್ನುವುದೇ ಅವರ ಮನಸ್ಸಿನಲ್ಲಿ ಇದ್ದ ಅಭಿಪ್ರಾಯ. ಹಾಗಿದ್ರು ಕೂಡ ವಿಶೇಷಣ ಮಾತ್ರ ಪರತ್ವೇಪಿ ಸರ್ವಮಿದಂ ವಿಜ್ಞಾತಂ ಇತಿ ವಿಶೇಷ್ಯ ಪರ್ಯಂತತ್ವ ಶಿಕ್ಷಣಾಯ. ಈ ವಿಶೇಷಣವನ್ನ ತಿಳಿಬೇಕಾದ್ರೆ ವಿಶೇಷ್ಯದ ಪರ್ಯಂತವಾಗಿ ತಿಳಿಬೇಕು. ಆತ್ಮನಾಗಿದ್ದಾನೆ ಎಲ್ಲಕ್ಕೂ ಅಂತ ಆತ್ಮನವರೆಗೂ ಅವನನ್ನು ತಿಳಿದ್ರೇನೆ ಅವನ ಶರೀರವಾದ ಜಗತ್ತು ಹೇಗೆ ಅವನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿರೋದ್ರಿಂದ ಅವನನ್ನು ತಿಳಿದ್ರೆ ಎಲ್ಲವೂ ವಿಶಿಷ್ಟವಾದ ಪದಾರ್ಥವನ್ನು ತಿಳಿಬೇಕಾದ್ದು, ಅದನ್ನ ತಿಳಿಬಹುದು ಅನ್ನೋದನ್ನ ಹೇಳಕ್ಕೋಸ್ಕರ ಸ್ಥೂಲ ಚಿತ್ತಿಚ್ಛರೀರಕಂ ಬ್ರಹ್ಮ, ಸ್ಥೂಲ ಚೇತನಾಚೇತನಗಳ ಶರೀರವನ್ನಾಗಿ ಉಳ್ಳ ಬ್ರಹ್ಮನು, ಅವನನ್ನು ಕುರಿತು ಸೂಕ್ಷ್ಮ ಚಿರಚಿಚ್ಛರೀರಕಂ ಬ್ರಹ್ಮ ಉಪಾದಾನಂ, ವಿಶಿಷ್ಟವಾದದ್ದೇ ಕಾರಣ. ಸೂಕ್ಷ್ಮ ಚಿರಚಿಚ್ಛರೀರಕ ಬ್ರಹ್ಮವೇ ಉಪಾದಾನ ಅನ್ನುವ ಅರ್ಥವನ್ನ ಪ್ರತಿಪಾದನೆ ಮಾಡುವಂತಹ ಉತ್ತರ ಪ್ರತಿವಚನ ಸಂದರ್ಭಸ್ಯ ಪ್ರವೃತ್ತವು, ಅದನ್ನ ಹೇಳಕ್ಕೆ ಆರಂಭಿಸ್ತಾರೆ ಇವರು. ತಸ್ಮೈ ಸ ಹೋವಾಚ ಅಂತ ಹೇಳ್ಬಿಟ್ಟು, ತಸ್ಮೈ ಸ ಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿಹಾ ಸ್ಮಯತೆ ಬ್ರಹ್ಮವಿದೋ ವದಂತಿ. ಅತ್ರ ಪ್ರಾಪ್ತುಂ ಇತಿ ಅಧ್ಯಾಹಾರ. ಪ್ರಾಪ್ತುಂ ಅಂತ ತಿಳ್ಕೊಳ್ಬೇಕು. ಪ್ರಾಪ್ತಿಗೆ, ಬ್ರಹ್ಮನನ್ನು ಪಡೆಯಲು ಎರಡು ವಿದ್ಯೆಗಳನ್ನ ತಿಳಿದುಕೊಳ್ಬೇಕು. ದ್ವೇ ವಿದ್ಯೆ ವೇದಿತವ್ಯೆ ಅಂತ ಬ್ರಹ್ಮವಿದ್ಯೆಗಳು ಹೇಳ್ತಾರೆ, ಅದನ್ನು ಪಡೆದುಕೊಳ್ಳಕ್ಕೆ ಬ್ರಹ್ಮನನ್ನ. ಯದ್ವಸ್ತು ಪ್ರಾಪ್ತುಂ ದ್ವೇ ವಿದ್ಯೆ ನಾನೇ ಉಪಾದೇಯೇ ಇತಿಹ ವೇದ ಅಭಿಜ್ಞಾಹ ಪರಾಶರಾದಯ ಅಂತ ಹೇಳಿದ್ರು. ದ್ವೇ ವಿದ್ಯೆ ಜ್ಞಾನೇ ವೇದಿತವ್ಯೇ ಅಂತ ಯಾವ ವಸ್ತುವನ್ನು ತಿಳಿದುಕೊಳ್ಳಕ್ಕೆ ದ್ವೇ ವಿದ್ಯೆ ಅಂದ್ರೆ ಜ್ಞಾನೇ ಅಂತ ಅರ್ಥ. ಇಲ್ಲಿ
ಇಲ್ಲಿ ಪ್ರಿಂಟಿಂಗ್ ಅಲ್ಲಿ ಕಾಣಿಸ್ತಿಲ್ಲ ಸ್ಪಷ್ಟವಾಗಿ. ಜ್ಞಾನೇ ದ್ವೇ ವಿದ್ಯೆ ಅಂದ್ರೆ ಎರಡು ಜ್ಞಾನಗಳು. ವಿದ್ಯೆ ಅಂತ ಹೇಳಿದ್ರೆ ಜ್ಞಾನ, ಎರಡು ವಿಧವಾದ ಜ್ಞಾನವನ್ನ ಪಡೆದುಕೊಳ್ಬೇಕು. ಉಪಾದೇಯೇ ಸ್ವೀಕಾರ ಮಾಡ್ಬೇಕಾ, ತಿಳಿಬೇಕಾದ್ದು. ಇತಿಹ ವೇದ ಅಭಿಜ್ಞಾ ಪರಾಶರಾದಯ, ವೇದವನ್ನು ಪೂರ್ಣವಾಗಿ ತಿಳಿದು ಪರಮ ತತ್ವವನ್ನ ತಿಳಿದವರು, ಅವರಿಗೆ ಯಾವುದು ಪರಮತತ್ವ ಪರತತ್ವ ಅನ್ನೋದು ಪೂರ್ಣವಾಗಿ ತಿಳಿದಿತ್ತು. ಅವರಿಗೆ ಪರದೇವತಾ ಪಾರಮಾರ್ಥ್ಯ ತಿಳಿದವರು ಪರಾಶರರು. ವಸಿಷ್ಠರ ಪುಲಸ್ತ್ಯರ ವರದಿಂದ ಪರದೇವತಾ ಪಾರಮಾರ್ಥ್ಯ ಅವ್ರಿಗೆ ತಿಳಿದಿತ್ತು. ಅವರು ಹೇಳ್ತಾರೆ ಅದರಲ್ಲಿ ಹೇಳುವಾಗ ವಿಷ್ಣು ಪುರಾಣದಲ್ಲಿ ತತ್ಪ್ರಾಪ್ತಿ ಹೇತು ಜ್ಞಾನಂಚ ಕರ್ಮಚೋಕ್ತಂ ಮಹಾಮುನೆ, ಇದು ವಿಷ್ಣು ಪುರಾಣದ ಶ್ಲೋಕ. ತತ್ಪ್ರಾಪ್ತಿ ಹೇತು ಪರಮಾತ್ಮನ ಪ್ರಾಪ್ತಿಗೆ ಕಾರಣವಾದದ್ದು. ಜ್ಞಾನಂಚ, ಅಜ್ಞಾನ ಯಾವುದು ಅಂತ ಹೇಳಿದ್ರೆ ಕರ್ಮ. ಜ್ಞಾನಂಚ ಕರ್ಮಚ, ಜ್ಞಾನ ಮತ್ತೆ ಕರ್ಮ ಅಂತ ಹೇಳಿದ್ರು. ಉತ್ತಮ ಮಹಾಮುನೆ ಆಗಮೋತ್ಥಂ ವಿವೇಕಾಚ ದ್ವಿಧಾ ಜ್ಞಾನಂ ಚ ತಥೋಚ್ಯತೆ ಅಂತ ಹೇಳಿದ್ರು. ಆಗಮೋತ್ಥಂ ವಿವೇಕಾಚ, ಒಂದು ಆಗಮದಿಂದ ತಿಳಿಯೋದು, ಒಂದು ವಿವೇಕದಿಂದ ತಿಳಿಯುವಂತಹದ್ದು ಅಂತ ಹೇಳೋದು. ದ್ವಿಧಾ ಜ್ಞಾನಂ ತಥೋಚ್ಯತೆ, ಎರಡು ವಿಧವಾದ ಜ್ಞಾನ ಹೇಳಿದಲ್ಪಟ್ಟಿದೆ ಅಂತ ಹೇಳಿದ್ರು. ಇಲ್ಲಿ ಒಂದು ಆಗಮೋತ್ಥ, ಒಂದು ವಿವೇಕ ಜನ್ಯ ಅಂತ ಹೇಳಿ, ಅದನ್ನೇ ಶಬ್ದ ಬ್ರಹ್ಮಾಗಮಮಯಂ ಪರಂ ಬ್ರಹ್ಮ ವಿವೇಕಜಂ ಇತಿ ಯದ್ವದಂತಿ ತಜ್ಞಾನೇ ಸರ್ವಮಿದಂ ವಿಜ್ಞಾತಂ ಭವತಿ ಇತ್ಯರ್ಥಃ. ಏನಂದ್ರೆ ಎರಡು ವಿಧವಾಗಿ ಅದರಲ್ಲಿ ಬರುತ್ತೆ ವಿಷ್ಣು ಪುರಾಣದಲ್ಲಿ. ಆಗಮೋತ್ಥಂ ವಿವೇಕಜಂ ಅಂತ ಹೇಳಿದ್ರಲ್ಲ, ಆಗಮೋತ್ಥ ಅಂದ್ರೆ ಏನು? ಶಬ್ದ ಬ್ರಹ್ಮಾಗಮಮಯಂ, ಶಬ್ದ ಬ್ರಹ್ಮನಿಂದ ತಿಳಿಯುವಂತಹದ್ದು. ಶಬ್ದ ಬ್ರಹ್ಮ ಅನ್ನುವ ಆಗಮ, ವೇದದಿಂದ ತಿಳಿಬೇಕಾದ್ದು ಅಂತ ಅರ್ಥ. ಪರಂ ಬ್ರಹ್ಮ ವಿವೇಕಜಂ, ಪರಂ ಬ್ರಹ್ಮ. ಆಗಮೋತ್ಥ ಅನ್ನೋದು ಶಬ್ದ ಬ್ರಹ್ಮದಿಂದ ಬರುವಂತಹದ್ದು. ವಿವೇಕಜ ಅನ್ನೋದು ಪರಬ್ರಹ್ಮನ ನೇರವಾಗಿ ತಿಳಿಯೋದು. ಪರಬ್ರಹ್ಮ ವಿವೇಕಜಂ, ಪರಂ ಬ್ರಹ್ಮ ವಿವೇಕಜಂ. ಆಗಮದಿಂದ ವಾಕ್ಯಾರ್ಥ ಜ್ಞಾನದಿಂದ ತತ್ವಜ್ಞಾನ ಪಡೆದು ಪರಾವಿದ್ಯೆ ಅಂತ ಹೇಳೋದು, ಅದರಲ್ಲಿ ನೇರವಾಗಿ ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತಹದ್ದು ಉಪಾಸನೆ. ಎರಡು ವಿಧವಾಗಿ ಇದೆ ಅಂತ ಹೇಳಿದ್ರು. ಮೊದಲು ತತ್ವಜ್ಞಾನ, ಅದು ಶಾಸ್ತ್ರದಿಂದ ತಿಳಿಯುವಂತಹದ್ದು, ವಾಕ್ಯಾರ್ಥ ವಿಚಾರದಿಂದ ತಿಳಿಯುವಂತಹದ್ದು. ಅದನ್ನು ತಿಳಿದು ಅದಾದ ಮೇಲೆ ಸಾಕ್ಷಾತ್ಕಾರ, ವಾಕ್ಯಾರ್ಥ ಜ್ಞಾನದಿಂದಲೇ ಸಾಕ್ಷಾತ್ಕಾರವಾಗುವುದಿಲ್ಲ, ಉಪಾಸನೆ ಮಾಡಿ ತಿಳಿಬೇಕು. ಅದು ಪರಾವಿದ್ಯೆ ಅಂತ ಅದನ್ನು ಹೇಳುದು. ಅಪರಾವಿದ್ಯೆ ಅನ್ನೋದು ಫೌಂಡೇಶನಲ್ ನಾಲೆಡ್ಜ್ ಅಂತ, ಕೆಳಮಟ್ಟದ ಜ್ಞಾನ ಅಂತ ಅರ್ಥವಲ್ಲ ಅಪರ ಅಂತ ಹೇಳಿದ್ರೆ. ಪರ ಅಪರ ಟ್ರಾನ್ಸ್ಲೇಷನ್ ಮಾಡುವಾಗ ಬೇರೆ ಬೇರೆ ರೀತಿಯ ಅರ್ಥಗಳು ಬರುತ್ತೆ. ಅಪರಾ ವಿದ್ಯಾ ಪರಾವಿದ್ಯಾ ಎರಡೂ ಬೇಕು ಬ್ರಹ್ಮ ಪ್ರಾಪ್ತಿಗೆ. ಆದ್ದರಿಂದ ಇದು ಅಪರ ಅಂತ ಹೇಳಿರೋದು ಸ್ವಲ್ಪ ಕೆಳಮಟ್ಟದ್ದು ಅಂತನೋ ಆ ರೀತಿ ಅರ್ಥವಲ್ಲ. ಫೌಂಡೇಶನಲ್, ಅದು ಮೊದಲ ಲೆವೆಲ್, ಅದು ಫಸ್ಟ್ ಹಂತ. ತತ್ವಜ್ಞಾನ ಬರಬೇಕಾದ್ರೆ ಶಾಸ್ತ್ರಾರ್ಥಗಳನ್ನ ಶ್ರವಣ ಮಾಡಿ ಮನನ ಮಾಡಿದ್ರೆ ಆಮೇಲೆ ನಿಧಿಧ್ಯಾಸನದಿಂದ ಅವನನ್ನು ನೇರವಾಗಿ ತಿಳಿಬಹುದು. ಆ ರೀತಿ ಎರಡು ವಿಭಾಗವಾಗಿ ಹೇಳಲ್ಪಟ್ಟಿದೆ. ಯಾಕೆಂದ್ರೆ ಅದರಲ್ಲಿ ಎಲ್ಲ ವೇದಗಳು ಹೇಳ್ತಾರೆ ಇವರು. ಏತತೆ ಸರ್ವಂ ವಿಪ್ರೇತ್ಯ ಭಗವತಾ ಭಾಷ್ಯಕೃತ ದೇವಿದ್ಯೆ ವೇದಿತವ್ಯೆ ಎಂದಾಗ ಭಾಷ್ಯಕಾರರು ಶ್ರೀಭಾಷ್ಯದಲ್ಲಿ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ದ್ವೇ ವಿದ್ಯೆ ವೇದಿತವ್ಯೆ ಇತಿ ಅಸ್ಮಾತ್ ಬ್ರಹ್ಮವಿದೋ ವದಂತಿ ಪರಾಚೈವ ಅಪರಾಚೇತಿ. ಬ್ರಹ್ಮ ಪ್ರೇಪ್ಸುನ ದ್ವೇ ವೇದಿತವ್ಯೆ, ಬ್ರಹ್ಮವನ್ನು ಪಡೆದುಕೊಳ್ಳಕ್ಕೆ ಇಚ್ಛೆ ಪಡುವವರು. ಪ್ರೇಪ್ಸುಹು ಅಂದ್ರೆ ಪ್ರಾಪ್ತು ಇಚ್ಛುಹು. ಬ್ರಹ್ಮ ಪ್ರೇಪ್ಸುನ ದ್ವೇ ವೇದಿತವ್ಯೆ, ಎರಡು ತಿಳ್ಕೊಳ್ಬೇಕು ಅವರು. ಬ್ರಹ್ಮ ವಿಷಯೇ ಪರೋಕ್ಷ ಅಪರೋಕ್ಷ ರೂಪೇ ದ್ವೇ ಜ್ಞಾನೇ ಉಪಾದೇಯೇ ಇತ್ಯರ್ಥಃ ಅಂತ ಹೇಳುದು. ಎರಡು ವಿಧವಾದ ಜ್ಞಾನಗಳು, ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ. ಪರೋಕ್ಷ, ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ, ಪರೋಕ್ಷ ಅಂದ್ರೆ ಪ್ರತ್ಯಕ್ಷವಲ್ಲದೆ ಇರೋದು, ಅಪ್ರತ್ಯಕ್ಷವಾದದ್ದು. ಅಪ್ರತ್ಯಕ್ಷವಾದದ್ದು ವಾಕ್ಯಾರ್ಥ ಜ್ಞಾನದಿಂದ ಬರುವಂತಹದ್ದು. ಶಾಸ್ತ್ರದ ಉಪನಿಷತ್ತುಗಳ ಅರ್ಥಗಳನ್ನು ತಿಳಿದು ಬ್ರಹ್ಮ ಶಿವ ಸೂತ್ರಗಳನ್ನು ಅಧ್ಯಯನ ಮಾಡಿ ಅದರಿಂದ ನಮಗೆ ಸ್ಪಷ್ಟವಾಗಿ ಸಂಶಯಗಳೆಲ್ಲ ಇಲ್ಲದೆ ಮೀಮಾಂಸಾ ಶಾಸ್ತ್ರ ಅನ್ನೋದು ವಿಚಾರಶಾಸ್ತ್ರ. ಬ್ರಹ್ಮಮೀಮಾಂಸೆ ಕರ್ಮಮೀಮಾಂಸೆ ಮಾಡಿ, ಬ್ರಹ್ಮಮೀಮಾಂಸೆ ಮಾಡಿ ಅದರ ಅರ್ಥಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿದು ಸಂಶಯರಹಿತವಾಗಿ ತಿಳಿದ ಮೇಲೆ ಇದು ಮೊದಲ ಹಂತ. ಇದು ಎಲ್ಲ ವೇದಗಳಿಂದಲೂ
ಉಪಭ್ರಮಣಗಳಿಂದಲೂ ಅದರ ಸಹಾಯದಿಂದ ಎಲ್ಲ ತಿಳಿಯುವಂತಹ ವಿಷಯ. ಅದಾದ ಮೇಲೆ ಅಪರೋಕ್ಷ ಜ್ಞಾನಕ್ಕೆ ಉಪಾಸನೆ ಮಾಡಬೇಕು. ಈ ರೀತಿ ಎರಡು ವಿಧವಾದ ಜ್ಞಾನಗಳು ಅಂತ ಹೇಳಿ ದ್ವೇ ವೇದಿತವ್ಯೇ ಬ್ರಹ್ಮ ಪ್ರೇಪ್ಸುನ ಅಂತ ಹೇಳಿದ್ರು. ಈ ಭಾಷಿತಂ ಭಾಷಿಕಾರರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದರಿಂದ ಪರವಿದ್ಯಾಯ ಬ್ರಹ್ಮಪ್ರೇಪ್ಸು ಉಪಾದೇಯತ್ವೇಪಿ ಅಪರವಿದ್ಯಾಯ ತಥಾತ್ವ ಅಪ್ರತೀತೇ. ಅಪರವಿದ್ಯಾ ಅಂತ ಹೇಳ್ಬಿಟ್ರೆ ಅದರಿಂದ ಅವನಿಗೆ ಬೇಕಾಗಿಲ್ವಲ್ಲ, ನಮ್ಗೆ ತಿಳಿದು ಬರ್ತಾ ಇಲ್ಲ, ಯಾಕೋ ಅಪರವಿದ್ಯಾ ಅಂತ ಹೇಳ್ಬಿಟ್ಟಿದೆ. ಯಾಕೆ ಅಂದ್ರೆ ಇಲ್ಲಿ ಮುಂದೆ ಇವ್ರು ಹೇಳುವಾಗ ಇಲ್ಲಿ ಮಂತ್ರದಲ್ಲಿ ಏನ್ ಹೇಳಿದ್ರು ಅಂದ್ರೆ ಇದ್ರ ಮೇಲೆ ವಿಚಾರ ಮಾಡ್ತಾರೆ ತುಂಬಾ. ಅವ್ರು ಹೇಳಿದ್ರು ದ್ವೇ ವಿದ್ಯೆ ವೇದಿತವ್ಯೇ ಪರಾಚ ಅಪರಾಚ ಅಂತ ಹೇಳಿ, ಅದಾದ್ಮೇಲೆ ಮುಂದಿನ ಮಂತ್ರವನ್ನು ಓದ್ಬಿಟ್ರೆ ಆಮೇಲೆ ಇದು ವ್ಯಾಖ್ಯಾನ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ತತ್ರ ಅಪರಾವಿದ್ಯೆ ಅಂದ್ರೆ ಏನು? ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಂ ಇತಿಹಾಸ ಪುರಾಣಂ ನ್ಯಾಯೋ ಮೀಮಾಂಸಾ ಧರ್ಮಶಾಸ್ತ್ರಾಣೀತಿ ಅಥ ಪರಾಯಯ ತದಕ್ಷರಮಧಿಗಮ್ಯತೆ. ಅಪರಾವಿದ್ಯಾ ಅಂದ್ರೆ ಎಲ್ಲದನ್ನು ಸೇರಿಸ್ಬಿಟ್ರು. ಅಲ್ಲಿ ಯಾವ್ಯಾವುದು ಶಬ್ದ ಸಾಹಿತ್ಯ ಯಾವ್ಯಾವ್ದು ಇದೆಯೋ, ಅಪೌರುಷೇಯ ಯಾವುದದು ಶ್ರುತಿಗಳು ಸ್ಮೃತಿಗಳು ಎಲ್ಲವನ್ನೂ ಅಲ್ಲಿ ಸೇರಿಸ್ಬಿಟ್ರು. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ವೇದಗಳು ಅಂಗಗಳು, ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ 6 ಅಂಗಗಳು, ಇತಿಹಾಸ ಪುರಾಣ ನ್ಯಾಯ ಮೀಮಾಂಸಾ ಇದೆಲ್ಲ ಆಮೇಲೆ ಅದಕ್ಕೆ ಸೇರಿದ್ದು. ಚತುರ್ದಶ ವಿದ್ಯಾಸ್ಥಾನದಲ್ಲಿ ಉಪ ಅಂಗಗಳು ಅಂತ ಹೇಳಲ್ಪಡುತ್ತೆ. ಅದು ಇತಿಹಾಸ ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರಗಳು ಇದೆಲ್ಲವನ್ನು ಸೇರಿಸಿ ಅಪರಾ ವಿದ್ಯಾ ಪರಾಯಯ ತದಕ್ಷರಮಧಿಗಮ್ಯತೆ. ಪರವಿದ್ಯೆ ಅಕ್ಷರ ಪಡೆದುಕೊಳ್ಳಕ್ಕೆ ಉಪಯೋಗವಾಗುವುದು ಅಂತ ಹೇಳೋದು. ಅಂದ್ರೆ ಇದು ಪಡೆದುಕೊಳ್ಳಕ್ ಆಗೋದಿಲ್ಲ ಇದರಿಂದ ಅಂತ ಅರ್ಥ ಬರುತ್ತೆ ಅಪರಾವಿದ್ಯೆ ಅಂತ ಹೇಳಿದ್ರೆ. ಆ ವಿಚಾರವನ್ನ ಇಲ್ಲಿ ಅದನ್ನ ವಿಚಾರ ಮಾಡ್ತಾರೆ. ಅಪರಾವಿದ್ಯೆ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಪರವಿದ್ಯಾಯ ಬ್ರಹ್ಮಪ್ರೇಪ್ಸು ಉಪಾದೇಯತ್ವೇಪಿ, ಬ್ರಹ್ಮನಿಂದ ಪಡೆದುಕೊಳ್ಳುವನು ಪರವಿದ್ಯಾ ಉಪಾದೇಯ ಅನ್ನೋದು ಸ್ಪಷ್ಟವಾಗಿ ಹೇಳ್ಬಿಟ್ಟು ಪರಾಯಯ ತದಕ್ಷರಮಧಿಗಮ್ಯತೆ. ಅಪರಾವಿದ್ಯಾಯ ತಥಾತ್ವ ಅಪ್ರತೀತೆ, ಆಗ ತಿಳಿದು ಬರ್ತಾ ಇಲ್ಲ ಅಪರಾವಿದ್ಯೆಗೆ. ಯಾಕೆ ಅಂದ್ರೆ ಪರವಿದ್ಯೆಗೆ ಬ್ರಹ್ಮ ಅಕ್ಷರಮಧಿಗಮ್ಯತೆ ಪರಾಯಯ ಅಂತ ಹೇಳ್ಬಿಟ್ರು. ಅಪರಾಗ ಹಾಗೆ ಹೇಳಲಿಲ್ವಲ್ಲ. ಪ್ರತ್ಯುತ ಪರಾಯಯ ತದಕ್ಷರಮಧಿಗಮ್ಯತೆ ಇತಿ ವಾಕ್ಯ ಪರ್ಯಾಲೋಚನಾಯಾಮ್ ಅಪರಾವಿದ್ಯಾಯಾಃ ಬ್ರಹ್ಮಪ್ರೇಪ್ಸು ಉಪಾದೇಯತ್ವ ಅಭಾವಸ್ಯ ಪ್ರತೀತೆ. ಬ್ರಹ್ಮ ಪಡೆದುಕೊಳ್ಳೋದಕ್ಕೆ ಪರಾವಿದ್ಯಾ ಅಂತಾನೆ ಹೇಳ್ಬಿಟ್ರಲ್ಲ, ಅಪರಾವಿದ್ಯಾ ಯಾಕೆ ಬೇಕು ಅಂತ ಹೇಳ್ದಂಗೆ ಇಲ್ವಲ್ಲ ಇಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಬ್ರಹ್ಮಪ್ರೇಪ್ಸುನ ದ್ವೇ ವಿದ್ಯೆ ಉಪಾದೇಯ ಇತಿ ಭಾಷ್ಯಂ ಕಥಂ ಇತಿ ಶಂಕಾಪಿ ನಿರಸ್ತ. ಇಲ್ಲ, ಇಲ್ಲಿ ಬ್ರಹ್ಮಪ್ರೇಪ್ಸುನ ದ್ವೇ ವಿದ್ಯೆ ಉಪಾದೇಯ ಅಂತ ಭಾಷ್ಯದಲ್ಲಿ ಹೇಳಿದ್ರಲ್ಲ. ಯಾಕೆ ಅಂದ್ರೆ ಅವರು ಪ್ರಶ್ನೆ ಅದನ್ನ ಆಶಂಕೆ ಬರಬಹುದು ಅಂತ ಭಾಷ್ಯಕಾರರು ಬ್ರಹ್ಮ ವಿಷಯೇ ಪರೋಕ್ಷ ಅಪರೋಕ್ಷ ರೂಪೇ ದ್ವೇ ಜ್ಞಾನೇ ಉಪಾದೇಯೇ ಅಂತ ಸ್ಪಷ್ಟ ಮಾಡ್ತಾರೆ. ಪರಾಯಯ ತದಕ್ಷರಮಧಿಗಮ್ಯತೆ ಅನ್ನೋದು ಅಪರೋಕ್ಷ ಜ್ಞಾನಕ್ಕೆ, ಇದು ಪರೋಕ್ಷ ಜ್ಞಾನಕ್ಕೆ. ಪರೋಕ್ಷ ಜ್ಞಾನವಿಲ್ಲದೆ ಅಪರೋಕ್ಷ ಜ್ಞಾನ ಬರೋದಿಲ್ಲ. ಇದರಿಂದ ಅದು ಮೊದಲು ಶಾಸ್ತ್ರಜನ್ಯ ಜ್ಞಾನ, ಆಮೇಲೆ ಸಾಕ್ಷಾತ್ಕಾರ ಜ್ಞಾನ, ಹಾಗೆ ಎರಡು ಕೂಡ ಬೇಕು ಅನ್ನೋದನ್ನ ಭಾಷ್ಯದಲ್ಲಿ ಈ ಸಂದೇಹವನ್ನ ಪರಿಹಾರ ಮಾಡಿದ್ದಾರೆ. ಇಂದ ಅಪರ ಅನ್ನೋದು ಬೇಕಾಗಿಲ್ಲ ಅಂತ ತಿಳಿದು ಹಾಗಿದೆ ಮಂತ್ರದಲ್ಲಿ, ಅದು ಹಾಗಲ್ಲ ಅನ್ನೋದನ್ನ ತಿಳಿಸ್ತಾರೆ. ಪ್ರಾಪ್ತುಂ ಇತಿ ಅಧ್ಯಾಹಾರೇಣ ಅತ್ಯರ್ಥಸ್ಯ ಪ್ರತೀತೇಹೇ. ಪ್ರಾಪ್ತುಂ ಅಂತ ಅಧ್ಯಾಹಾರ ಅಂದ್ರೆ ಸೇರಿಸ್ಕೊಳ್ಬೇಕು ಅದ್ರ ಜೊತೆ. ದ್ವೇ ವಿದ್ಯೆ ವೇದಿತವ್ಯೇ ಪ್ರಾಪ್ತುಂ ಬ್ರಹ್ಮ ಪ್ರಾಪ್ತುಂ ಅಂತ ಅರ್ಥ, ಬ್ರಹ್ಮವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಅರ್ಥ ಬರೋದ್ರಿಂದ ಅದಕ್ಕೆ ಅಧ್ಯಾಹಾರೇಣ ಅರ್ಥಸ್ಯ ಪ್ರತೀತೇಹೇ ಅಸ್ಯಾರ್ಥಸ್ಯ ಪ್ರತೀತೇಹೇ. ಪ್ರಿಂಟಿಂಗು ಸರಿಯಾಗಿಲ್ಲ ಇದರಲ್ಲಿ. ಈ ಅರ್ಥವು ಅಧ್ಯಾಹಾರದಿಂದ ತಿಳಿದು ಬರುತ್ತೆ. ಬ್ರಹ್ಮ ಪ್ರಾಪ್ತುಂ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿಂದ ಈ ಅರ್ಥವು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಎರಡೂ ಬೇಕು ನಮ್ಗೆ, ಒಂದು ಪರೋಕ್ಷ ಜ್ಞಾನ, ಒಂದು ಅಪರೋಕ್ಷ ಜ್ಞಾನ. ಅಲ್ಲಿ ಪರಾಯಯ ಅಕ್ಷರಮಧಿಗಮ್ಯತೆ ಅನ್ನೋದು ಅಪರೋಕ್ಷ ಜ್ಞಾನಕ್ಕೆ ಹೇಳಿದ್ರು. ಪರೋಕ್ಷ ಜ್ಞಾನವನ್ನು ಪಡೆದುಕೊಂಡೇ ಅದನ್ನ ಪಡೆದುಕೊಳ್ಳಕ್ ಸಾಧ್ಯ ಅನ್ನೋದನ್ನ, ಆದ್ದರಿಂದ ಎರಡೂ ಅವಶ್ಯಕವೇ. ಇತರಥ ಯತ್ಪದ ವೈಯರ್ಥ್ಯಾತ್, ವ್ಯರ್ಥವಾಗುತ್ತೆ. ಕಿಂಚ ಕಸ್ಮಿನ್ನು ಭಗವಃ ನಿತ್ಯಾತಿರಿಕ್ತಮಸ್ತಿ ಚಿದಚಿದ್ ವ್ಯತಿರಿಕ್ತಮಸ್ತಿ ಚಿದ್ ವ್ಯತಿರಿಕ್ತಮಸ್ತಿ ಇತಿ ಸರ್ವೋಪಾದಾನೆ ಪೃಷ್ಟೆ. ತಸ್ಮಿನ್ನು ಭಗವಃ
चित् व्यतिरिक्तमस्ति इति सर्व उपादाने पृष्ठे विद्याद्वय कथनಂ ಎರಡು ಯಾವುದರಿಂದ ಕಸ್ಮಿನ್ನು ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಹೇಳಿದಾಗ ಅವರು ಕೇಳಿದ ಪ್ರಶ್ನೆ ಹಾಗೆ ವಿದ್ಯಾದ್ವಯ ಕಥನಂ ವಿದ್ಯೆ ಎರಡು ವಿದ್ಯೆ ಅಂತ ಹೇಳಿ ಯಾಕೆ ಹೇಳಬೇಕು ಅದನ್ನ ಯಾಕೆ ಆರಂಭಿಸಿದ್ರು ಆಮ್ರಾನ್ ಪೃಷ್ಠ ಕೋವಿದಾರ ಆಚಷ್ಟೆ ಅಂತ ಹೇಳುದು ಮಾವಿನ ವಿಷಯ ಕೇಳಿದ್ರೆ ಕೋವಿದಾರ ಮರದ ವಿಷಯ ಹೇಳ್ದಂಗ ಆಯ್ತಲ್ಲ ಇದು ಅಂತ ಹೇಳಿದ್ರೆ ಹಾಗಾಗುತ್ತೆ ಇಲ್ಲದೆ ಹೋದ್ರೆ ಯಾಕೆ ಅಂದ್ರೆ ಅಪರಾವಿದ್ಯೆ ಪ್ರಯೋಜನವಿಲ್ಲ ಅಂದ್ಬಿಟ್ರೆ ಪ್ರಯೋಜನವಿಲ್ಲದೆ ಇರೋ ಯಾವುದನ್ನ ಅಸಂಗತವಾದ ಹೇಳಿದ ಹಾಗೆ ಇರುತ್ತೆ ಹಾಗೆ ಇಲ್ಲ ಇಲ್ಲಿ ಹೇಳಿರೋದು ಸರಿಯಾಗಿದೆ ಅವ್ರು ಹೇಳಿರೋದು ಎರಡನ್ನೂ ಪಡೆದುಕೊಳ್ಬೇಕು ಒಂದು ಅಪರೋಕ್ಷ ಜ್ಞಾನಕ್ಕೆ ಒಂದು ಪರೋಕ್ಷ ಜ್ಞಾನಕ್ಕೆ ಅಂತ ಹೇಳಿರೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅನ್ನೋದು ತಿಳಿದು ಬರುತ್ತೆ ಇಲ್ಲಿ ಓದನ ಪಾಕಂ ಪಚತಿ ಇತಿವತೆ ದ್ವೇ ವಿದ್ಯೆ ವೇದಿತವ್ಯ ಇತಿ ನಿರ್ದೇಶ ಓದನ ಪಾಕಂ ಪಚತಿ ಅನ್ನೋ ಉದಾಹರಣೆ ಲೋಕದಲ್ಲಿ ಕೊಟ್ಟರು ವ್ಯವಹಾರದಲ್ಲಿ ಹೇಗೆ ಮಾಡೋದು ಓದನ ಪಾಕಂ ಅಂದ್ರೆ ಅನ್ನದ ಊಟವನ್ನು ಅನ್ನದ ಅಡಿಗೆ ಮಾಡ್ತಾನೆ ಅಂದ್ರೆ ಅನ್ನ ಮಾಡ್ತಾನೆ ಅಥವಾ ಅಡಿಗೆ ಮಾಡ್ತಾನೆ ಅಂತ ಹೇಳಿದ್ರು ಸಾಕಾಗಿತ್ತಲ್ಲ ಎರಡು ಸ್ಪಷ್ಟವಾಗಿ ಹೇಳಿದೆ ಅಷ್ಟೇ ಇನ್ನು ಅನ್ನದಿಂದ ಅಡಿಗೆ ಮಾಡ್ತಾನೆ ಅಂತ ಹೇಳಿದ ಹಾಗೆ ಚೇತೆ ವಿದ್ಯೆ ಇತ್ಯತ್ರಾಹ ಪರಾಚ ಅಪರಾಚ ಇತಿ ಪರಂ ಅಪರಂ ಇತಿ ಜ್ಞಾನಂ ದ್ವಿವಿಧಂ ಇತ್ಯರ್ಥಃ ಪರಂ ಅಪರಂ ಅಂತ ಎರಡು ಜ್ಞಾನ ಅದು ವಿದ್ಯಾ ಅನ್ನೋದು ಸ್ತ್ರೀಲಿಂಗ ಶಬ್ದ ಆದ್ರಿಂದ ಅಪರಾ ವಿದ್ಯಾ ಅಂತ ಅಲ್ಲಿ ಸೇರಿದಾಗ ಅಪರ ಅಂತ ಬಿಡಿಸಿದಾಗ ಶಬ್ದಗಳು ಸೇರಿಸಿದಾಗ ಪರವಿದ್ಯಾ ಅಪರವಿದ್ಯಾ ಅಂತ ಆಗುತ್ತೆ ಪರಾಚ ವಿದ್ಯಾಚ ಪರವಿದ್ಯಾ ಆಗುತ್ತೆ ಪರಾಚ ಏಷ ವಿದ್ಯಾಚ ಪರವಿದ್ಯಾ ಅಂತ ಎರಡು ಸೇರಿಸ್ಬಿಟ್ಟು ಒಂದು ಶಬ್ದ ಮಾಡಿದ್ರೆ ಪರವಿದ್ಯಾ ಆಗುತ್ತೆ ಎರಡು ಶಬ್ದ ಬೇರೆ ಬೇರೆ ಮಾಡಿದ್ರೆ ಪರಾ ವಿದ್ಯಾ ಯಾಕೆಂದ್ರೆ ಸ್ತ್ರೀಲಿಂಗಕ್ಕೆ ಅನುಗುಣವಾಗಿ ಹಾಕ್ಬೇಕು ಪರಂ ಅಪರಂ ಜ್ಞಾನಂ ಇದು ನಪುಂಸಕ ಲಿಂಗವಾದ್ರಿಂದ ಪರಂ ಅಪರಂ ಇತಿ ಜ್ಞಾನಂ ದ್ವಿವಿಧಂ ಎರಡು ವಿಧವಾದ ಜ್ಞಾನವಿದೆ ಅಂತ ಹೇಳಿದ್ರು ಅದರಲ್ಲಿ ಮೊದಲು ಋಗ್ವೇದ ಯಜುರ್ವೇದ ಅಥರ್ವೇದ ಶಿಕ್ಷಾ ಕಲ್ಪ ವ್ಯಾಕರಣ ಎಲ್ಲ ಬಹಳ ವಿಸ್ತಾರವಾದ ವಿಷಯ ಇದು ಆದರೆ ಇದನ್ನ ಮೊದಲು ಯಾಕೆ ತೆಗೆದುಕೊಂಡ್ರು ಪರಾಯಯಾದ ಅಕ್ಷರಮ ದಿಗಮ್ಯತೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡುವ ವಿದ್ಯೆ ಅದನ್ನ ಆಮೇಲೆ ಹೇಳಿದ್ದಾರೆ ಮೊದಲು ಹೇಳಿದ್ ಯಾವುದು ಅಪರಾವಿದ್ಯೆ ಅಂತ ಹೇಳಿದ್ರು ಸ್ವಲ್ಪ ಅಪ್ರಧಾನವಾದದ್ದು ಅಂತ ಅರ್ಥ ಹಾಗಂದ್ರೆ ಅದಕ್ಕೆ ಯಾಕೆ ಇದನ್ನು ಮೊದಲು ಹೇಳಿದ್ರು ಅಂದ್ರೆ ಸೂಚೀಕಟಾಹನ್ಯಾಯ ಅಂತ ಹೇಳ್ತಾರೆ ಸೂಚೀಕಟಾಹನ್ಯಾಯ ಅನ್ನೋದು ಒಂದು ನ್ಯಾಯ ಲೌಕಿಕವಾದ ನ್ಯಾಯ ಅದರಲ್ಲಿ ಸೂಚಿ ಅಂದ್ರೆ ಸೂಜಿ ಕಟಾಹ ಅಂದ್ರೆ ಒಂದು ಬಾಂಡ್ಲೆ ಅಥವಾ ಒಂದು ತಪ್ಪಲೆನೋ ಒಂದೊಂದು ದೊಡ್ಡ ಕಬ್ಬಿಣದ ಪದಾರ್ಥ ಬಾಂಡ್ಲೆ ಅಂತ ಇಟ್ಕೋಬಹುದು ಸೂಜಿ ಅಂದ್ರೆ ಸೂಜಿ ಸಣ್ಣಗಿರೋದು ಒಬ್ಬ ಕಬ್ಬಿಣ ಪದಾರ್ಥ ಮಾಡೋವನ ಹತ್ರ ಇಬ್ರು ಬರ್ತಾರೆ ಮೊದಲು ಬಂದವನು ನನ್ಗೊಂದು ಬಾಂಡ್ಲೆ ಮಾಡ್ಕೊಡು ಅಂತ ಕೇಳ್ದ ಆಮೇಲೆ ಒಬ್ಬ ಬಂದ ನನ್ಗೊಂದು ಸೂಜಿ ಮಾಡ್ಕೊಡು ಅಂತ ಕೇಳ್ದ ಇವ ಮೊದಲು ಬಂದವನು ದೊಡ್ಡ ಪದಾರ್ಥ ಬಾಂಡ್ಲೆ ಕೇಳಿದ್ರು ಕೂಡ ಸೂಜಿನ ಮೊದಲು ಮಾಡ್ಕೊಟ್ಬಿಟ್ಟು ಆಮೇಲೆ ಅವನು ಬಾಂಡ್ಲೆ ಮಾಡ್ತಾನೆ ಬಹಳ ಸಮಯವಾಗುತ್ತೆ ಅದು ಆದ್ರಿಂದ ಸುಲಭವಾದ ಮೊದಲು ಹೇಳ್ಬಿಟ್ಟು ಕಷ್ಟವಾದದ್ದು ಆಮೇಲೆ ಮಾಡ್ತಾನ ಅವನು ಸೂಜಿನ ಮೊದಲು ಮಾಡ್ಕೊಟ್ಬಿಟ್ಟ ಅದು 2 ನಿಮಿಷದಲ್ಲಿ ಆಗ್ಬಿಡುತ್ತೆ ಬಾಂಡ್ಲೆ ಆಮೇಲೆ ಮಾಡ್ತಾನ ಸೂಚಿಕಟಾಹನ್ಯಾಯ ಅಂತ ಹಾಗೆ ಪರವಿದ್ಯೆ ಅನ್ನೋದು ಬಹಳ ವಿಸ್ತಾರ ಅದು ಸುಲಭ ಅಲ್ಲ ಅದು ಪರವಿದ್ಯೆ ವಿಷಯ ಹೇಳ್ಬೇಕಾದ್ರೆ ಬೇಕಾದಷ್ಟು ವಿಷಯಗಳನ್ನು ತಿಳಿಬೇಕು ಮೊದಲು ಅಪರವಿದ್ಯೆಯನ್ನು ಹೇಳ್ಬಿಟ್ರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಶಿಕ್ಷಾ ನ್ಯಾಯ ಎಲ್ಲ ಒಂದು ಲಿಸ್ಟ್ ಕೊಟ್ಬಿಟ್ಟು ಇದರಲ್ಲಿ ಭಾಷ್ಯಕಾರರ ವ್ಯಾಖ್ಯಾನದ ಪ್ರಕಾರ ಇತಿಹಾಸ ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರವು ಸೇರಿಸಲ್ಪಟ್ಟಿದೆ ಬೇರೆ ಕೆಲವು ಪಾಠಗಳಲ್ಲಿ ಅದು ಸೇರಿಲ್ಲ ಜ್ಯೋತಿಷಂ ತನಕ ಇದೆ ಅದನ್ನ ಉತ್ತಮ ಸ್ವಾಮಿಗಳು ತಿಳಿಸ್ತಾರೆ ಇಲ್ಲಿ ಶಂಕರ ಭಾಷ್ಯದಲ್ಲಿ ಅದರಲ್ಲಿ ಅದೆಲ್ಲ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾಷ್ಯದಲ್ಲಿ ಅದನ್ನ ಸೇರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಮೊದಲು ಹೇಳಿದ್ರು ತತ್ರ ಅಪರ ಋಗ್ವೇದೋ ಛಂದೋ ಜ್ಯೋತಿಷಂ ಇತಿ ಇತಿಹಾಸ ಪುರಾಣ ನ್ಯಾಯೋ ಮೀಮಾಂಸಾ ಧರ್ಮಶಾಸ್ತ್ರಾಣಿ ಇತಿ ಷಡಂಗೋಪೇತ ಸಶಿರಸ್ಕ ಸೋಪಬೃಂಹಣ ವೇದಶ್ರವಣಜನ್ಯಂ ಪರೋಕ್ಷ ಜ್ಞಾನಂ ಇತಿ ಅರ್ಥ ಎಲ್ಲ ಸೇರಿಸ್ಬಿಟ್ರು ಷಡಂಗೋಪೇತ 6 ಅಂಗಗಳು ಶಿಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ ಕಲ್ಪ ಇದೆಲ್ಲ 6 ಅಂಗಗಳ ಜೊತೆ ಷಡಂಗೋಪೇತವಾದದ್ದು ಸಶಿರಸ್ಕವಾದದ್ದು ಋಗ್ವೇದ ಅಂತ ಹೇಳಿದ್ರೆ ಬರೀ ಸಂಹಿತೆಗಳು ಮಂತ್ರಗಳು ಅಂತ ಅರ್ಥವಲ್ಲ ಉಪನಿಷತ್ತಿನ ಜೊತೆ ಸಶಿರಸ್ಕ ಅಂದ್ರೆ ಉಪನಿಷತ್ತುಗಳ ಜೊತೆ ಎಲ್ಲ ಋಗ್ವೇದ ಅಂದ್ರೆ ಎಲ್ಲವೂ ಸೇರಿದೆ ಅದರಲ್ಲಿ
ಉಪನಿಷತ್ತುಗಳು ಸೇರಿದೆ ಅಂತ ಅರ್ಥ. ಅಂದ್ರೆ ತತ್ವ ಪ್ರತಿಪಾದಕ ವಿಷಯವೂ ಸೇರಿ. ಸಶಿರಸ್ಕ ಸೋಪಬ್ರಹ್ಮಣ, ಉಪಬ್ರಹ್ಮಣಗಳ ಜೊತೆಯಲ್ಲಿ. ಉಪಬ್ರಹ್ಮಣವಿಲ್ಲದೆ ವೇದವನ್ನ ಅರ್ಥವನ್ನು ತಿಳಿಯಕ್ಕಾಗೋದಿಲ್ಲ. ಅದು ತಿಳಿದ್ರೆ ಅಲ್ಪಶ್ರುತರು ಅಂತ ಅವ್ರಿಗೆ ಹೇಳಿ ವೇದ ಭಯಪಡುತ್ತೆ ಅಂತ ಅವರಿಂದ ಅಂತ ಹೇಳ್ತಾರೆ. ವಿವೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರತರಿಷ್ಯತಿ, ನನ್ನ ವಂಚನೆ ಮಾಡ್ತಾನೆ ಅಂತ ವೇದ ಭಯಪಡುತ್ತಂತೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್, ಚೆನ್ನಾಗಿ ಉಪಬೃಂಹಣ ಮಾಡ್ಕೊಳ್ಬೇಕು ಇತಿಹಾಸ ಪುರಾಣಗಳಿಂದ. ವಿವೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರತರಿಷ್ಯತಿ, ಯಾರು ಹಾಗೆ ಮಾಡೋದಿಲ್ವೋ ಉಪಬ್ರಹ್ಮಣಗಳ ಸಹಾಯವಿಲ್ಲದೆ ಅವ್ರನ್ನ ಕಂಡ್ರೆ ವೇದ ಭಯಪಡುತ್ತಂತೆ, ನನ್ನನ್ನ ಪ್ರತಾರಣ ಭಯ ಅಂದ್ರೆ ವಂಚನೆ ಮಾಡ್ತಾನೆ ಅಂತ ಭಯ ಪಡುತ್ತೆ. ಯಾಕೆಂದ್ರೆ ಅರ್ಥವನ್ನು ಪೂರ್ಣವಾಗಿ ತಿಳ್ಕೊಳಕ್ ಸಾಧ್ಯವಿಲ್ಲ ಉಪಬ್ರಹ್ಮಣ ಸಹಾಯವಿಲ್ಲದೆ. ಅದರಲ್ಲಿ ಇತಿಹಾಸ ಪುರಾಣಗಳು ಅದು ಉಪನಿಷತ್ತಿನ ಭಾಗ, ಅಧ್ಯಾತ್ಮದ ಭಾಗವನ್ನ ವಿಶದವಾಗಿ ತಿಳಿಸುವಂತ ಭಾಗಗಳು. ಧರ್ಮಶಾಸ್ತ್ರಗಳು ಪೂರ್ವಕಾಂಡದ ಭಗವಂತನ ಆರಾಧನಾ ಸ್ವರೂಪ ಯಜ್ಞಯಾಗಾದಿಗಳು ಪೂರ್ವಕಾಂಡದ ವಿಷಯವನ್ನ ವಿಶದೀಕರಣ ಮಾಡಿಸುವಂತಹ ಭಾಗ ಧರ್ಮಶಾಸ್ತ್ರಗಳು. ಇತಿಹಾಸ ಪುರಾಣಗಳೆಲ್ಲ ಉಪನಿಷತ್ತಿನ ಭಾಗವನ್ನ, ವೇದಾಂತ ಅರ್ಥವನ್ನ ವಿಶದೀಕರಿಸುವ ಭಾಗಗಳು. ಎರಡೂ ಅವಶ್ಯಕ ಉಪಬ್ರಹ್ಮಣದಲ್ಲಿ ಅಂತ ಹೇಳ್ತಾರೆ. ಅಪರವಿದ್ಯಾ ಮುಕ್ತ ಪರವಿದ್ಯಾ ಮಾಹ ಅಂತ ಹೇಳಿ ನಂತರ ಪರವಿದ್ಯೆ ಪರಾಯಯ ತದಕ್ಷರಮಧಿಗಮ್ಯತೆ ಅಂತ ಹೇಳಿ ಅದನ್ನ ಆರಂಭಿಸ್ತಾರೆ. ಅಧಿಗಮ್ಯತೆ ತಚ್ಛಬ್ದ ತತ್ ಅಕ್ಷರಂ ಅಂತ ಹೇಳಿದಾಗ ತತ್ ಅಕ್ಷರಂ ತದಕ್ಷರಂ ಅಂತ ಹೇಳಿದ್ರು. ತಚ್ಛಬ್ದ ಅನ್ನೋದು ಏನ್ ತಿಳಿಸುತ್ತೆ ಅಂದ್ರೆ ಇತಿಹಸ್ಮಯತ್ ಬ್ರಹ್ಮವಿದ ಇದು ಯಚ್ಛಬ್ದ ಪ್ರತಿನಿರ್ದೇಶಕ. ಯಚ್ಛಬ್ದಕ್ಕೆ ಪ್ರತಿನಿರ್ದೇಶ ಇದು. ಯಾರು ಬ್ರಹ್ಮವಿತ್ತುಗಳು ಅದನ್ನ ಹೇಳ್ತಾರೆ, ಯತ್ ಬ್ರಹ್ಮವಿದೋ ವದಂತಿ, ಯಾವುದನ್ನ ಬ್ರಹ್ಮವಿತ್ತುಗಳು ಹೇಳ್ತಾರೋ ಅದು ಪರ ಅಪರ ವಿದ್ಯಾ ಅಂತ ಎರಡು. ಅದರಲ್ಲಿ ಪರಾವಿದ್ಯಾ ಆ ಅಕ್ಷರವನ್ನು ಪಡೆದುಕೊಳ್ಳಕ್ಕೆ ಅಂತ ಹೇಳಿದಾಗ ತತ್ ಅಕ್ಷರಂ ಅನ್ನೋದು ಯತ್ ಬ್ರಹ್ಮವಿದ ವದಂತಿ ಅಂತ ಹೇಳಿದ್ದು ಯತ್ ಶಬ್ದಕ್ಕೆ ಅದಕ್ಕೆ ಪ್ರತಿ ನಿರ್ದೇಶಕವಾದ ಶಬ್ದ ಇದು. ಏನ ಜ್ಞಾನೇನ ಇತಿಹಸ್ಮ ಯತ್ ಬ್ರಹ್ಮವಿದ ಇತಿ ವಾಕ್ಯೆ ಪ್ರಾಪ್ಯತೆಯ ನಿರ್ದಿಷ್ಟಂ ತತ್ ಅಕ್ಷರಂ ಅಧಿಗಮ್ಯತೆ ಆಧಿಕ್ಯೇನ ಗಮ್ಯತೆ ಅಪರೋಕ್ಷೀಕ್ರಿಯತೆ ಇತ್ಯರ್ಥ. ಇದೇ ಮುಖ್ಯವಾದ ವಿಷಯ ನಮ್ಮ ಸಿದ್ಧಾಂತದಲ್ಲಿ. ಶ್ರೀಭಾಷ್ಯದಲ್ಲಿ ಆರಂಭದಲ್ಲಿ ಜಿಜ್ಞಾಸಾಧಿಕರಣದಲ್ಲಿಯೇ ಭಾಷ್ಯಕರರು ಎರಡು ಭಾಗ ಮಾಡಿದ್ರು. ಅಲ್ಲಿ ಮೊದಲು ಪೂರ್ವ ಪಕ್ಷ ಮತ್ತೆ ಸಿದ್ಧಾಂತ ಹೇಳುವಾಗ ಲಘು ಪೂರ್ವ ಪಕ್ಷ ಲಘು ಸಿದ್ಧಾಂತ, ಮಹಾಪೂರ್ವ ಪಕ್ಷ ಮಹಾ ಸಿದ್ಧಾಂತ ಅಂತ ಎರಡು ಭಾಗ ಮಾಡಿದ್ರು. ಅದರಲ್ಲಿ ಲಘು ಪೂರ್ವ ಪಕ್ಷ ಏನು ಅಂದ್ರೆ ಉಪಾಯದ ಸ್ವರೂಪದಲ್ಲಿ ಮೊದಲು ತಿಳಿಸಿದ್ರು ಅದನ್ನ. ಮಹಾಪೂರ್ವ ಪಕ್ಷದಲ್ಲಿ ಉಪೇಯದ ವಿಷಯ ತಿಳಿಸ್ತಾರೆ. ಉಪಾಯ ಅಂದ್ರೆ ಅದರಲ್ಲಿ ಯಾವುದು ಉಪಾಯ ಪರಮಾತ್ಮನ ಪಡೆದುಕೊಳ್ಳಕ್ಕೆ? ಬರೀ ವಾಕ್ಯಾರ್ಥ ಜ್ಞಾನವಲ್ಲ, ವಾಕ್ಯಾರ್ಥ ಜ್ಞಾನಕ್ಕಿಂತ ಅಧಿಕವಾದದ್ದು ವಿಧೇಯವಾದ ಜ್ಞಾನ, ಅವಿಧೇಯ ಜ್ಞಾನವಲ್ಲ ಅನ್ನೋದು ಪ್ರಧಾನ ನಮ್ಮ ಸಿದ್ಧಾಂತ. ಅವಿಧೇಯ ಜ್ಞಾನ ಅಂದ್ರೆ ಅದು ವಿಧಿಸ್ಬೇಕಾಗಿಲ್ಲ, ವಾಕ್ಯ ಅರ್ಥ ಹೋದ್ರೇನೆ ಅರ್ಥ ತಿಳಿಯುತ್ತೆ ನಮ್ಗೆ. ತತ್ವಮಸಿ ಅಂದ್ರೆ ತಿಳಿಯುತ್ತೆ ವಾಕ್ಯ, ಅದಕ್ಕೆ ವಿಧಿ ಬೇಕಾಗಿಲ್ಲ, ತಿಳಿಬೇಕು ಅಂತ. ಆದ್ರೆ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಉಪಾಸನೆ ಮಾಡ್ಬೇಕು. ಅದು ಶಾಸ್ತ್ರಾರ್ಥ ವಾಕ್ಯಾರ್ಥ ಜ್ಞಾನಕ್ಕಿಂತ ಅಧಿಕವಾದ ವಿಷಯ. ಅದು ವಿಧೇಯ ಜ್ಞಾನ ಅಂತ ಹೇಳೋದು. ವಿಧಿಸಲ್ಪಟ್ಟದ್ದು ವೇದದಲ್ಲಿ. ಅವಿಧೇಯ ಜ್ಞಾನ ಅಂತ ಅದ್ವೈತದಲ್ಲಿ ಹೇಳ್ತಾರೆ. ಬರೀ ವಾಕ್ಯಾರ್ಥ ಜ್ಞಾನವೇ ಮೋಕ್ಷಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ಬಿಡುತ್ತೆ ಅಂತ ಸಾಕ್ಷಾತ್ಕಾರ ವಾಕ್ಯ. ಅದನ್ನ ಒಪ್ಕೊಳ್ಳೋದಿಲ್ಲ. ಲಘು ಪೂರ್ವ ಪಕ್ಷದಲ್ಲಿ ಅದನ್ನ ಹಾಕಿ ಲಘು ಸಿದ್ಧಾಂತದಲ್ಲಿ ಬರೀ ವಾಕ್ಯಾರ್ಥ ಜ್ಞಾನವಲ್ಲ, ಉಪಾಸನಾತ್ಮಕವಾದ ಜ್ಞಾನ ಅಂತ ಹೇಳಿದ್ರು. ಅದುವೇ ಇಲ್ಲಿ ಅಪರಾ ವಿದ್ಯಾ ಅಂತ ಹೇಳಿರೋದು. ಅಧಿಗಮ್ಯತೆ ಅಂತ ಆಧಿಕ್ಯೇನ ಗಮ್ಯತೆ ಅಪರೋಕ್ಷೀಕ್ರಿಯತೆ ಅಂತ ಅರ್ಥ. ಪ್ರತ್ಯಕ್ಷವಾಗಿ ಮಾಡ್ಕೊಳ್ಳಲ್ಪಡುತ್ತೆ ಅಂತ ಅದಕ್ಕೆ ಅರ್ಥವನ್ನ ಹಾಗೆ ಹೇಳ್ತಾರೆ. ಅಂದ್ರೆ ವಿವೇಕಾಧಿ ಸಾಧನ ಸಪ್ತಕಜನ್ಯಂ ಶ್ರವಣಜನ್ಯ ಪರೋಕ್ಷ ಜ್ಞಾನ ಅನಂತರ ಭಾವಿ ದರ್ಶನ ಸಮಾನಾಕಾರಂ ಜ್ಞಾನಂ ಪರಜ್ಞಾನಂ ಇತ್ಯರ್ಥ. ಪರಾ ವಿದ್ಯಾ ಅಂತ ಹೇಳಿದ್ರೆ ಪರಜ್ಞಾನ ಅಂತ ಅರ್ಥ. ಪರಜ್ಞಾನ ಅನ್ನೋದಕ್ಕೆ ಮೊದಲು ಏನು ಬೇಕು ಅಂತ ಹೇಳಿದ್ರೆ ಶ್ರವಣಜನ್ಯ ಪರೋಕ್ಷ ಜ್ಞಾನ ಬೇಕು. ಶಾಸ್ತ್ರ ಶ್ರವಣ ಮಾಡಿ ವೇದಾರ್ಥ ವಾಕ್ಯಗಳದೆಲ್ಲ ಉಪನಿಷತ್ ವಾಕ್ಯಗಳು ಇದೆಲ್ಲ ಅರ್ಥವನ್ನ ಶ್ರವಣ ಮಾಡಿ ಮನನ ಮಾಡಿದ್ರೆ
ಪರೋಕ್ಷ ಜ್ಞಾನ ಬರುತ್ತೆ. ತತ್ವ ಹೀಗಿದೆ, ಬ್ರಹ್ಮನು ಹೀಗಿದೆ, ಕಲ್ಯಾಣ ಗುಣಗಳು, ಉಭಯಲಿಂಗ ಏನು, ಅವನು ಸರ್ವ ವಿಭು ಏನು, ಎಲ್ಲ ನಮಗೆ ವಾಕ್ಯಾರ್ಥ ಜ್ಞಾನ ಬರುತ್ತೆ. ಎಲ್ಲ ಅದು ಬರೀ ವಾಕ್ಯಾರ್ಥ ಜ್ಞಾನ ಅಷ್ಟೇ. ಆದ್ರೆ ಅದಿಲ್ಲದೆ ಆ ಪದಾರ್ಥವನ್ನು ಸಾಕ್ಷಾತ್ಕಾರ ಅದನ್ನ ದರ್ಶನ ಸಮಾನಾಕಾರವಾಗಿ ಉಪಾಸನೆ ಮಾಡ್ಬೇಕು. ನಿರಂತರವಾಗಿ ವೇದದಲ್ಲಿ ಹೇಳಿದ ವಿಧಿಯಲ್ಲಿ ಮಾಡಬೇಕು. ಕೃತಿಗಳಲ್ಲಿ ಹೇಗೆ 32 ವಿದ್ಯೆ ಹೇಳಿದ್ಯೋ, ಆ ವಿದ್ಯೆಗಳಲ್ಲಿ ಹೇಗೆ ಉಪದೇಶಿಸಲ್ಪಟ್ಟಿದ್ಯೋ, ಅದನ್ನ ಆಯಾ ವಿದ್ಯೆಗಳನ್ನು ಯಾರು ಅನುಷ್ಠಾನ ಮಾಡ್ತಾರೋ ಅವರಲ್ಲಿ ಹೋಗಿ ಉಪದೇಶ ಪಡೆದುಕೊಂಡು ಹಾಗೆಯೇ ಉಪಾಸನೆ ಮಾಡಿದ್ರೆ ಅವನು ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತ ಶ್ರುತಿ ಹೇಳುತ್ತೆ. ದರ್ಶನ ಸಮಾನಾಕಾರವಾಗಿ ಉಪಾಸನೆ ಧ್ಯಾನ ಮಾಡಿದ್ರೆ ದರ್ಶನ ಸಮಾನಾಕಾರವಾದ ಫಲ ಸಿಗುತ್ತೆ. ಆದ್ದರಿಂದ ಅದು ಉಪಾಸನೆ ಅಂತ ಹೇಳಲ್ಪಟ್ಟಿದೆ. ಅದು ದರ್ಶನ ಸಮಾನಾಕಾರಂ ಜ್ಞಾನಂ ಪರಜ್ಞಾನಂ. ಅದು ಶ್ರವಣಜನ್ಯ ಪರೋಕ್ಷ ಜ್ಞಾನ ಅನಂತರ ಶ್ರವಣದಿಂದ ಉಂಟಾಗುವಂತಹ ಪರೋಕ್ಷ ಜ್ಞಾನ, ಇಂಡೈರೆಕ್ಟ್ ನಾಲೆಡ್ಜ್. ಅದು ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಅಂತ ಪ್ರತ್ಯಕ್ಷವಲ್ಲ. ಅದು ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷವಾದದ್ದು, ಪರೋಕ್ಷವಾದದ್ದು. ಅದಾದ್ಮೇಲೆ ಬರೋದು ವಿವೇಕಾದಿ ಸಾಧನ ಸಪ್ತಕ ಜನ್ಯಂ. ವಿವೇಕಜನ್ಯಂ ಅಂದ್ರೆ ವಿವೇಕಾದಿ ಸಾಧನ ಸಪ್ತಕ ಜನ್ಯಂ. ವಾಕ್ಯಕಾರರು ಇದನ್ನ ಹೇಳಿದ್ದಾರೆ. ವಾಕ್ಯಕಾರರು ಅನ್ನೋರು ಅವರು ಬ್ರಹ್ಮನಂದಿ ಅಂತ ಹೇಳ್ಬಿಟ್ಟು ಆಚಾರ್ಯರು, ಭಾಷ್ಯಕಾರರಿಗಿಂತ ಹಿಂದೆ ಇದ್ದವರು. ಛಾಂದೋಗ್ಯ ಉಪನಿಷತ್ತಿಗೆ ಒಂದು ವಾಕ್ಯ ಅನ್ನುವಂತಹ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯಾನದ ಹೆಸರೇ ವಾಕ್ಯ ಅಂತ. ವಾಕ್ಯಕಾರರು ಅಂತಾನೆ ಅವರಿಗೆ ಭಾಷ್ಯಕಾರರು ಹೇಳ್ತಾರೆ. ಅವರು ಹೇಳಿದ್ದಾರೆ ಅವರ ಸಿದ್ಧಾಂತ, ಅವರ ವ್ಯಾಖ್ಯಾನದಲ್ಲಿ ವಿವೇಕ ಮೊದಲಾದ ವಿವೇಕ, ವಿಮೋಕ, ಅಭ್ಯಾಸ, ಕ್ರಿಯಾ ಇದೆಲ್ಲ ಕೂಡ, ಮತ್ತೆ ಅನವಸಾದ, ಮತ್ತೆ ಇನ್ನು ಅನವಸಾದ ಒಂದು, ಮತ್ತೆ ಅನುಧರ್ಷ, ಉದ್ಧರ್ಷ, ಹೆಚ್ಚಾದ ಸಂತೋಷ ಪಡಬಾರ್ದು, ಹೆಚ್ಚಾಗಿ ಅವಸಾದವಾಗಬಾರ್ದು, ಮನಸ್ಸು ಶಿಥಿಲವಾಗಬಾರ್ದು. ಅನವಸಾದ, ಅನುಧರ್ಷ, ಅತಿ ಹೆಚ್ಚು ಸಂತೋಷವೂ ಪಡಬಾರ್ದು. ವಿವೇಕ ಅಂತ ಹೇಳಿದ್ರೆ ಯಾವ ದೋಷವೂ ಇಲ್ಲದೆ ಅದುಷ್ಟಾತ್ ಇದರಿಂದ ಅನ್ನಾತ್ ಕಾಯಶುದ್ಧಿ ಅಂತ ಹೇಳಿದ್ರು. ಅದುಷ್ಟಾದ ಅನ್ನ ಕಾಯಶುದ್ಧಿ. ಒಳ್ಳೆಯ ಸಾತ್ವಿಕವಾದ ಆಹಾರ ತೆಗೆದುಕೊಂಡು ಕಾಯಶುದ್ಧಿ, ಮನಸ್ಸಿನ ಶುದ್ಧಿ ಉಂಟಾಗುತ್ತೆ. ಅನ್ನದ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗುತ್ತೆ. ಸಾತ್ವಿಕ ಆಹಾರ ಸೇವನೆ, ಅದು ವಿವೇಕ ಅಂತ ಹೇಳಿದೆ ಇಲ್ಲಿ. ವಿಮೋಕ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಇದನ್ನ ಭಾಷ್ಯಕಾರರು ಆರಂಭದಲ್ಲಿಯೇ ಹೇಳ್ತಾರೆ. ಜಿಜ್ಞಾಸಾಧಿಕರಣದಲ್ಲಿ, ಭಾಷ್ಯದಲ್ಲಿ ಆರಂಭದಲ್ಲಿ ಬರುವ ವಿಷಯ ಇದು. ವಿವೇಕ, ವಿಮೋಕ, ಅಭ್ಯಾಸ ಅಂದ್ರೆ ಭಗವಂತನ ದಿವ್ಯಮಗಳ ವಿಗ್ರಹವನ್ನ ನಿರಂತರವಾಗಿ ಸ್ಮರಣೆ ಮಾಡೋದು, ಅದಕ್ಕೆ ಅಭ್ಯಾಸ ಅಂತ ಹೇಳೋದು. ರಿಪೀಟೆಡ್ ಮೆಡಿಟೇಷನ್, ಥಿಂಕಿಂಗ್, ಮನಸ್ಸಿನಲ್ಲಿ ಥಿಂಕ್ ಮಾಡೋದು, ಅದೇ ರೀತಿ ಕಂಟಿನ್ಯೂಸ್ ಆಗಿ ಥಿಂಕ್ ಮಾಡಬೇಕು. ಅಭ್ಯಾಸ. ಕ್ರಿಯಾ ಅಂತ ಹೇಳಿದ್ರೆ ಯಥಾಶಕ್ತಿ ವರ್ಣಾಶ್ರಮ ಧರ್ಮಗಳನ್ನ ಮಾಡೋದು, ಕ್ರಿಯೆ ಅಂತ ಹೇಳೋದು. ಕ್ರಿಯೆ. ಕಲ್ಯಾಣ ಅಂತ ಹೇಳಿದ್ರೆ ಆತ್ಮಗುಣಗಳು, ಅಹಿಂಸಾ, ಸತ್ಯ ಮೊದಲಾದ ಅನಭಿಜ್ಞ, ಇದು ಅಹಿಂಸೆ, ಸತ್ಯ ಮೊದಲಾದ ಕಲ್ಯಾಣ ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಳುವಂತಹದ್ದು ಅದರಲ್ಲಿ. ಇದೆಲ್ಲ ಆತ್ಮಗುಣಗಳು, ಕಲ್ಯಾಣ ಅಂತ ಹೇಳಿದೆ. ವಿವೇಕ, ವಿಮೋಕ, ಅಭ್ಯಾಸ, ಕ್ರಿಯಾ, ಕಲ್ಯಾಣ, ಅನವಸಾದ, ಅನುಧರ್ಷ. 7 ಸಾಧನ ಸಪ್ತಕಗಳು ಅಂತ ವಾಕ್ಯಕಾರರ ಮಾತನ್ನು ಹೇಳಿ ಭಾಷಿಕಾರರು ಹೇಳ್ತಾರೆ. ಈ ಸಾಧನ ಸಪ್ತಕಗಳು ಇರಬೇಕು ಉಪಾಸಕನಿಗೆ. ಇದರ ಜೊತೆ ಉಪಾಸನೆ ಮಾಡ್ಬೇಕು ಅವನು. ಇದನ್ನ ಹೋಗ್ತಾ ಹೋಗ್ತಾ ಹೆಚ್ಚಾಗುತ್ತೆ. ಉಪಾಸನೆ ಮಾಡ್ತಾ ಮಾಡ್ತಾ ಇದು ಕೂಡ ಆರಂಭದಲ್ಲಿಯೇ ಪೂರ್ಣವಾಗಿ ಇದೆಲ್ಲ ಇರೋದಿಲ್ಲ. ಸ್ವಲ್ಪವಾಗಿ ಹೆಚ್ಚಾಗಿ ಉಪಾಸನೆಯು ಹಾಗೆಯೇ ಅದರ ಉತ್ಕರ್ಷವು ಹೆಚ್ಚಾಗುತ್ತೆ ಹೋಗ್ತಾ ಹೋಗ್ತಾ ಧ್ಯಾನ. ಆ ರೀತಿ ವಿವೇಕ ಮೊದಲಾದ, ವಿವೇಕ, ವಿಮೋಕ ಮೊದಲಾದ ಸಾಧನ ಸಪ್ತಕಗಳು. ಶಂಕರಾಚಾರ್ಯರು ಸಾಧನ ಚತುಷ್ಟಯ ಹೇಳಿದ್ರು, ಸಾಧನ ಸಪ್ತಕ ಹೇಳಲ್ಪಟ್ಟಿದೆ ನಮ್ಮ ಸಿದ್ಧಾಂತದಲ್ಲಿ ಆಚಾರ್ಯರ ಪ್ರಮಾಣದಿಂದ. ಅದರಿಂದ ಉಂಟಾಗುವಂತಹದ್ದು ಅದು ಬರ್ಬೇಕಾದ್ರೆ ಶ್ರವಣಜನ್ಯ ಪರೋಕ್ಷ ಜ್ಞಾನ ಮೊದಲು ಬರಬೇಕು. ಅದಾದ್ಮೇಲೆ ದರ್ಶನ ಸಮಾನಾಕಾರವಾದ ಜ್ಞಾನ, ಅದುವೇ ಫಲ. ಅದು ಪರಜ್ಞಾನ ಅಂತ ಹೇಳಲ್ಪಟ್ಟಿದೆ. ಪರಾಯಯಾದ ಅಕ್ಷರಂ ಅಧಿಗಮ್ಯತೆ ಅಂತ ಹೇಳ್ಬಿಟ್ಟು, ಅಧಿಗಮ್ಯತೆ ಇತ್ಯಸ್ಯ ಜ್ಞಾಯತೆ ಇತಿ ವಾ ಪ್ರಾಪ್ಯತೆ ಇತಿ ವಾ ಅರ್ಥಸ್ಯ ಶ್ರೇಣೀಯತೆಯ ಪರವಿದ್ಯಾಯಾಃ ಏವ ಬ್ರಹ್ಮ ವಿಷಯತ್ವ ತತ್ಪ್ರಾಪ್ತಿ ಹೇತುತ್ವಯೋಃ ಸಿದ್ಧ್ಯಾ ಅಪರವಿದ್ಯಾಯಾಃ ಬ್ರಹ್ಮಪ್ರಾಪ್ತಿ
विषयवत्वयोः अभावेन परविद्यायाः अपि ब्रह्मविषयत्व तत् प्राप्तिहेतुत्व प्रतिपादक भाष्य असंगतिः ಇದು ಆಕ್ಷೇಪ ಹಾಕೊಳ್ತಾರೆ ಇಲ್ಲಿ. ಅಧಿಗಮ್ಯತೆ ಅಂತ ಹೇಳಿರೋದ್ರಿಂದ ಇಲ್ಲಿ ಆಧಿಕ್ಯೇನ ಗಮ್ಯತೆ ಅಪರೋಕ್ಷೀಕ್ರಿಯತೆ ಅಂತ ಹೇಳಿದ್ರೆ ಇದರಲ್ಲಿ ಬ್ರಹ್ಮ ವಿಷಯತ್ವ ಅಪರ ವಿದ್ಯೆಗೆ ಹೇಗಿದೆ? ಅಪರ ವಿದ್ಯೆಯ ಹೇ ಬ್ರಹ್ಮವಿದ್ಯಾ ತದ್ವಿಷಯವತ್ವಯೋ ಅಭಾವೇನ ಪರವಿದ್ಯಾಯ ಅಪಿ ಅದಕ್ಕೆ ಹೇಗೆ ಅದರ ಬ್ರಹ್ಮ ಪ್ರಾಪ್ತಿಗೆ ಕಾರಣ ಅದನ್ನು ಪ್ರತಿಪಾದಿಸೋದು ಭಾಷ್ಯದಲ್ಲಿ ಹೇಳಿದಾರಲ್ಲ. ಇದಕ್ಕೇನು ಉತ್ತರ ಅಂತ ಹೇಳ್ಬಿಟ್ಟು ಕಿಂಚ ಪರವಿದ್ಯಾಯ ಅಪರೋಕ್ಷ ಜ್ಞಾನ ರೂಪತ್ವೇ ಪ್ರಮಾಣ ಅನುಪಲಂಭಾತ್ ಅಪರೋಕ್ಷ ಪ್ರತಿಪಾದಕ ಭಾಷ್ಯಸ್ಯ ಅಸಂಗತಿ ದೂಷಣಂ ಪರಾಸ್ತಂ. ಇದರಿಂದ ಎರಡು ದೂಷಣಗಳು ಕೂಡ ತಳ್ಳಿ ಹಾಕಲ್ಪಟ್ಟಿವೆ ಅಂತ ಹೇಳಿದ್ರು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ರೆ ಎರಡು ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಭಾಷ್ಯಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ ಅದಕ್ಕೆ ಅಪರೋಕ್ಷೀಕ್ರಿಯತೆ ಅಂದ್ರೆ ವಿವೇಕಾದಿ ಸಾಧನ ಸಪ್ತಕಜನ್ಯಂ ಶ್ರವಣಜನ್ಯ ಪರೋಕ್ಷ ಜ್ಞಾನ ಅನಂತರ ಭಾವಿ ದರ್ಶನ ಸಮಾನಾಕಾರಂ ಜ್ಞಾನಂ ಪರಜ್ಞಾನಂ. ಈ ವಾಕ್ಯದಲ್ಲಿ ಈ ಎರಡು ಆಕ್ಷೇಪಗಳು ತಳ್ಳಿ ಹಾಕಲ್ಪಟ್ಟಿವೆ. ಎರಡಕ್ಕೂ ಉತ್ತರ ಇದೆ ಅಂತ ಹೇಳಿದ್ರು. ಅಪರೋಕ್ಷ ಜ್ಞಾನ ಬೇಕಾಗಿಲ್ಲ, ಬ್ರಹ್ಮ ಪ್ರಾಪ್ತಿಗೆ ಕಾರಣವಲ್ಲ ಅಂದ್ರೆ ಶ್ರವಣಜನ್ಯ ಪರೋಕ್ಷ ಜ್ಞಾನ ಅಪರಾವಿದ್ಯ ಬೇಕಾಗಿಲ್ಲ ಅಂದ್ರೆ ಶ್ರವಣಜನ್ಯ ಪರೋಕ್ಷ ಜ್ಞಾನ ಅನಂತರ ಭಾವಿ ಅಂದ್ರೆ ಅದಾದ್ಮೇಲೆ ನಮಗೆ ಸಾಧನ ಸಪ್ತಕಜನ್ಯವಾದ ವಿವೇಕ ಮೊದಲಾದ ಸಾಧನ ಸಪ್ತಕಜನ್ಯವಾದ ಪರವಿದ್ಯೆ ಉಂಟಾಗಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ದರ್ಶನ ಸಮಾನಾಕಾರಂ ಜ್ಞಾನಂ, ದರ್ಶನ ಸಮಾನಾಕಾರವಾದ ಜ್ಞಾನವೇ ಪರವಿಜ್ಞೆ ಅಂತ ಪರಜ್ಞಾನ. ಆದ್ರಿಂದ ಎರಡೂ ಕೂಡ ಪ್ರಧಾನವಾದದ್ದೇ, ಎರಡು ಬ್ರಹ್ಮ ಪ್ರಾಪ್ತಿಗೆ ಕಾರಣವಾದದ್ದೇ ಅನ್ನೋದ್ರಿಂದ ಈ ಒಂದು ಸಂದೇಹ ಇಲ್ಲಿ ಬರೋಕ್ಕೆ ಸಂಭವವಿಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ದರಿಂದ ಪರಜ್ಞಾನ ಅಂತ ಹೇಳೋದು ಪ್ರತ್ಯಕ್ಷ ಜ್ಞಾನ ಅನ್ನೋದು ತಿಳಿಸೋದಕ್ಕೆ ಏನು ಪ್ರಮಾಣ, ಹೇಗೆ ಗೊತ್ತಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ಹೇಳಿದೆ ಹಂಗೆ ಪರಾಯ ತದಕ್ಷರಮಧಿಗಮ್ಯತೆ ಅಂತ. ಪರವಿದ್ಯಾಯ ಅಪರೋಕ್ಷ ಜ್ಞಾನ ರೂಪತ್ವೇ ಪ್ರಮಾಣ ಅನುಪಲಂಭಾತ್. ಪ್ರಮಾಣ ನಮಗೆ ಕಂಡು ಬರೋದಿಲ್ವಲ್ಲ ನಮ್ಗೆ ಅಂತ ಹೇಳಿದ್ರೆ ಅದು ಆ ರೀತಿ ಬರೋದಿಲ್ಲ. ಅದಕ್ಕೆ ಎಷ್ಟೋ ವರ್ಷ ಉಪಾಸನೆ ಮಾಡಿದ್ರೆ ಸಿಗುತ್ತೆ. ಅದು ಶ್ರುತಿ ಹೇಳಿರೋದ್ರಿಂದ ಅದರಲ್ಲಿ ನಂಬಬೇಕು, ಅದು ಸತ್ಯವಾದದ್ದು. ಅದರಿಂದ ಅದಕ್ಕೆ ಅಪರೋಕ್ಷ ಜ್ಞಾನ ಅಪರೋಕ್ಷತ್ವ ಪ್ರತಿಪಾದಕ ಭಾಷ್ಯಸ್ಯ ಎರಡು ಕೂಡ ಮೊದಲು ಪರೋಕ್ಷ ಜ್ಞಾನ ಬಂದು ಅದರಿಂದ ದರ್ಶನ ಸಮಾನಾಕಾರವಾದ ಉಪಾಸನೆಯಿಂದ ವಿವೇಕಾದಿ ಸಾಧನ ಸಪ್ತಗಳೊಡನೆ ದರ್ಶನ ಸಮಾನಾಕಾರವಾದ ಉಪಾಸನೆ ಮಾಡಿದ್ರೆ ಪರಜ್ಞಾನ ಪ್ರಾಪ್ತಿಯಾಗುತ್ತೆ ಅನ್ನೋದು ಅದಕ್ಕೆ ಅರ್ಥ. ಅಧಿಗಮ್ಯತಾ ಇತ್ಯಸ್ಯ ಅಪರೋಕ್ಷೀಕ್ರಿಯತೆ ಇತ್ಯರ್ಥಕತ್ವಾತ್. ಪ್ರತ್ಯಕ್ಷ ಸಾಕ್ಷಾತ್ಕಾರವಾಗುತ್ತೆ ಅದರಿಂದ ಅಧಿಗಮ್ಯತೆ ಅನ್ನೋದ್ರಿಂದ. ಅದಕ್ಕೆ ನನ್ವೇತತ್ ಉಪಬ್ರಹ್ಮಣೆ ಶ್ರೀ ವಿಷ್ಣು ಪುರಾಣೆ, ವಿಷ್ಣು ಪುರಾಣದಲ್ಲಿ ಕೂಡ ಇದು ಹೇಳಿದೆ. ದ್ವೇ ವಿದ್ಯೆ ವೇದಿತವ್ಯೇ, ಎರಡು ವಿದ್ಯೆಗಳನ್ನು ಪಡೆದುಕೊಳ್ಬೇಕು. ಇದು ವಿಷ್ಣು ಪುರಾಣದ ವಾಕ್ಯ. ವೈ ಇತಿ ಚ ಅಥರ್ವಣಿ ಶ್ರುತಿ, ಅಥರ್ವ ವೇದಕ್ಕೆ ಸಂಬಂಧಿಸಿದ ಮುಂಡಕೋಪನಿಷತ್ತಿನ ಶ್ರುತಿ ತಿಳಿಸುತ್ತೆ. ಪರಯ ತದಕ್ಷರ ಪ್ರಾಪ್ತಿ ಪರಯಾತು ಅಕ್ಷರ ಪ್ರಾಪ್ತಿ ಋಗ್ವೇದಾದಿಮಯ ಅಪರಾ ಇತಿ ಅಧಿಗಮ್ಯತೆ ಇತ್ಯಸ್ಯ ಪ್ರಾಪ್ಯರ್ಥತೆಯ ಉಪಬೃಂಹಿತತ್ವಾತ್ ಕಥವಿದಮುಚ್ಯತೆ ಇತಿ ಚೇತ್ ಇತಿ ಉಪಬೃಂಹಣಾನುಸಾರೇಣ ಪ್ರಾಪ್ತ್ಯರ್ಥಕತೆಯ ವ್ಯಾಖ್ಯಾತವ್ಯಮಿತಿ ನಿರ್ಬಂಧಃ ತರ್ಹಿ ಇತಿಹ ಸ್ಮಃ ಬ್ರಹ್ಮವಿದೋ ವದಂತಿ ಇತಿ. पूर्ववाक्ये परापरा विद्ययोः द्वयोरपि ब्रह्मप्राभेत्स कथितत्वेन तेयातदक्षरमधिगम्यते इत्यस्य अपरविद्या व्यावर्तकत्व अभाव प्रसंगेन तद्व्यावर्तकत्वार्थं साक्षात् इति परमध्याहृत्य प्राप्ते सा पराविद्या इत्यस्तु. ಇದು ಒಂದು ಸಂದೇಹನ ಹಾಕೊಳ್ತಾರೆ. ಇದು ಅಪರೋಕ್ಷ ಪರೋಕ್ಷ ಅನ್ನೋದು ಎರಡಕ್ಕೂ ಅದೇ ವಿಷಯವನ್ನೇ ಮತ್ತೆ ಇಲ್ಲಿ ವಿಚಾರ ಮಾಡ್ತಾರೆ. ದ್ವೇ ವಿದ್ಯೆ ವೇದಿತವ್ಯೇ ವೈ ಅಂತ ಹೇಳಿ ಪರಯಾತು ಅಕ್ಷರ ಪ್ರಾಪ್ತಿ ಋಗ್ವೇದಾದಿಮಯ ಅಪರ ಅಂತ ಹೇಳಿ ಪ್ರಾಪ್ತ್ಯರ್ಥತೆಯ ಏನ್ ಹೇಳಿದೆ ಅಂದ್ರೆ ದ್ವೇ ವಿದ್ಯೆ ವೇದಿತವ್ಯೇ ಅಂತ ಹೇಳಿ ಪರಯಾತು ಅಕ್ಷರ ಪ್ರಾಪ್ತಿ ಋಗ್ವೇದಾದಿಮಯ ಅಪರ ಅಂತ ಹೇಳಿರೋದ್ರಿಂದ ಇಲ್ಲಿ ಪ್ರಾಪ್ತಿ ಹೇತು ಪ್ರಾಪ್ತ್ಯರ್ಥ ಹೇಗೆ ಅಂತ ಹೇಳ್ತಾರೆ. ಪ್ರಾಪ್ತ್ಯರ್ಥತೆಯ ಉಪಬೃಂಹಿತತ್ವಾತ್ ಅಧಿಗಮ್ಯತೆ ಇತ್ಯಸ್ಯ ಪ್ರಾಪ್ತ್ಯರ್ಥತೆಯ ಉಪಬೃಂಹಿತತ್ವಾತ್ ಕಥವಿದ ಮುಚ್ಯತೆ ಅಂದ್ರೆ ಉಪಬ್ರಹ್ಮಣಕ್ಕೆ ಅನುಗುಣವಾಗಿಯೇ
ಪ್ರಾಪ್ತ್ಯರ್ಥವನ್ನೇ ಹೇಳಬೇಕಾದ್ರೆ ಅಧಿಗಮ್ಯತೆ ಅನ್ನಕ್ಕೆ ಪ್ರಾಪ್ತ್ಯರ್ಥದಲ್ಲಿ ಹೇಳಿದೆ ಇಲ್ಲಿ. ಅಲ್ಲಿ ಅಧಿಗಮ್ಯತೆ ಅಂದ್ರೆ ದರ್ಶನ ಸಮಾನಾಕಾರಂ ಜ್ಞಾನಂ ಅಂತ ಹೇಳಿದ್ರು, ಅಪರೋಕ್ಷಿ ಕ್ರಿಯತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಒಂದು ಸಂದೇಹ. ಬ್ರಹ್ಮವಿದೋ ಅದರ ಪೂರ್ವವಾಕ್ಯದಲ್ಲಿ ಪರಾಪರ ವಿದ್ಯೆಯೋ ದ್ವಯೋರಪಿ ಬ್ರಹ್ಮ ಪ್ರಾಪ್ತಿ ಹೇತುತ್ವಸ್ಯ ಕಥಿತತ್ವೇನ. ಮುಂಡಕೋಪನಿಷತ್ತಿನಲ್ಲಿ ಎರಡೂ ಕೂಡ ಬ್ರಹ್ಮ ಪ್ರಾಪ್ತಿಗೆ ಕಾರಣ ಅಂತ ಹೇಳಲ್ಪಟ್ಟಿದೆ. ಬರೀ ಪರವಿದ್ಯೆ ಮಾತ್ರವೇ ಅಲ್ಲ, ಪರಾಚ ಅಪರಾಚ ದ್ವೇ ವಿದ್ಯೆ ವೇದಿತವ್ಯ ಅನ್ನೋದ್ರಿಂದ ಎರಡೂ ಬ್ರಹ್ಮ ಪ್ರಾಪ್ತಿಗೆ ಕಾರಣ ಅಂತ ಹೇಳಿದೆ. ಯಯಾತದ ಅಕ್ಷರಮಧಿಗಮ್ಯತೆ ಅನ್ನೋದು ಅಪರ ವಿದ್ಯೆಯನ್ನ ವ್ಯಾವೃತ್ತಿ ಮಾಡೋದಿಲ್ಲ, ತಳ್ಳಿ ಹಾಕೋದಿಲ್ಲ. ಯಸ್ಯ ಅಪರ ವಿದ್ಯಾ ವ್ಯಾವರ್ತಕತ್ವ ಅಭಾವ ಪ್ರಸಂಗೇನ, ಅದು ವ್ಯಾವೃತ್ತಿ ಮಾಡ್ಬೇಕಾಗುತ್ತೆ ಇಲ್ಲಿ ಹೋದ್ರೆ. ಆದ್ರಿಂದ ಇಲ್ಲಿ ಸಾಕ್ಷಾತ್ ಅಂತ ಒಂದು ಅಧ್ಯಾಹಾರ ಎಲ್ಲ ಮಾಡ್ಕೊಳ್ಬೇಕು. ಅದನ್ನ ಸಾಕ್ಷಾತ್ ಪ್ರಾಪ್ಯತೆ ಸ ಪರಾವಿದ್ಯಾ ಅಂತಾನೆ ಹೇಳ್ಕೊಳ್ಬೇಕಾದ್ರೆ, ಉಪಬ್ರಹ್ಮಣಕ್ಕೆ ಅರ್ಥ ಹೇಳ್ಬೇಕಾದ್ರೆ ಅದಕ್ಕೊಂದು ಅಧ್ಯಾಹಾರ ಮಾಡ್ಕೊಂಡು ಅದೇ ವಿಷ್ಣು ಪುರಾಣದಲ್ಲಿರುವ ಅರ್ಥ ಅದೇ ಅರ್ಥ ಇಲ್ಲಿಯೂ ಬರ್ಬೇಕು ಅಂತ ಹೇಳಿದ್ರೆ ಯಾ ಸಾಕ್ಷಾತ್ ಅಕ್ಷರಮಧಿಗಮ್ಯತೆ ಅಂತ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ಸ ಪರಾವಿದ್ಯಾ ಅಂತ ಸೇರಿಸ್ಕೊಳ್ಳಿ ನೀವು. ಯಯಾತ ಅಕ್ಷರಂ ಅಧಿಗಮ್ಯತೆ ಅಂತ ಮಾತ್ರ ಹೇಳಿದೆ, ಸಾಕ್ಷಾತ್ತಾಗಿ ಅಕ್ಷರಮಧಿಗಮ್ಯತೆ ಅಂತ ಸೇರಿಸ್ಕೊಳ್ಬೇಕಾದ್ರೆ ಸಾಕ್ಷಾತ್ ಅಂತ ಅಧ್ಯಾಹಾರ ಮಾಡ್ಕೊಳ್ಬಹುದು. ಅಪರೋಕ್ಷತ್ವ ಅನ್ನೋದು ಅರ್ಥದಿಂದಲೇ ಸಿಗುತ್ತೆ. ಅಪರೋಕ್ಷತ್ವದ್ದು ಅರ್ಥ ಅಲ್ಲಭ್ಯತೆ. ಇತ್ಯಂತರೇ ಚ ನಿಚಾಯತನ್ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಸ್ಮಿನ್ ದೃಷ್ಟೇ ಪರಾವರೆ ಯಾರಿ ದರ್ಶನಾತಿ ಇದು ದೃಷ್ಟವ್ಯ. ಸ್ಪಷ್ಟವಾಗಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅನ್ನೋದು ಅಧಿಗಮ್ಯತೆ ಅಂತ ಕಂಡು ಬರೋದಿಲ್ಲ ಅಲ್ಲಿ. ಆದ್ದರಿಂದ ಸಾಕ್ಷಾತ್ಕಾರಕ್ಕೆ ಕಾರಣ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ಅದು ಅರ್ಥದಿಂದ ಸಿಗುತ್ತೆ ನಮ್ಗೆ. ಅಪರೋಕ್ಷತ್ವಂ ಅರ್ಥಾತ್ ಲಭ್ಯತೆ. ಪರೋಕ್ಷತ್ವ ಅನ್ನೋದು ಅಕ್ಷರಂ ಅಧಿಗಮ್ಯತೆ ಅನ್ನೋದ್ರಿಂದಲೇ ನಮ್ಗೆ ತಿಳಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಅದಕ್ಕೆ ಬೇರೆ ಶ್ರುತಿಗಳು ಪ್ರಮಾಣವೂ ಇದೆ. ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ನಿಚಾಯ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ತಸ್ಮಿನ್ ದೃಷ್ಟೇ ಪರಾವರೆ. ನಿಚಾಯ ಅನ್ನೋದು ಚಾಯರ ದರ್ಶನೆ ಅಂತ ಹೇಳ್ಬಿಟ್ಟು, ದರ್ಶನ ಅವನು ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅವನು ಸಂಸಾರದಿಂದ ತಪ್ಪಿಸ್ಕೊಳ್ಬಹುದು. ತಸ್ಮಿನ್ ದೃಷ್ಟೇ ಪರಾವರೆ, ಅವನು ಕಂಡ್ರೆ ಅಂತ ಅರ್ಥ ದೃಷ್ಟೇ ಅನ್ನೋದು. ಇದೆಲ್ಲ ಹೇಳಿರೋದ್ರಿಂದ ಅಧಿಗಮ್ಯತೆ ಅನ್ನೋದಕ್ಕೆ ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರಿ ಜ್ಞಾನ ಸಾಕ್ಷಾತ್ಕಾರ ಉಂಟು ಮಾಡುವ ಜ್ಞಾನ ಅದು. ಅದಕ್ಕೆ ಪೂರ್ವಭಾವಿಯಾಗಿ ಶ್ರವಣಜನ್ಯ ತತ್ವಜ್ಞಾನ ಬೇಕು. ಶ್ರವಣಜನ್ಯ ಜ್ಞಾನ ಅನ್ನೋದು ಮೊದಲು ಬೇಕು. ಅದನ್ನು ತಿಳಿದು ಆಮೇಲೆ ಸಾಧನ ಸಪ್ತಕಗಳೊಡನೆ ಉಪಾಸನೆ ಮಾಡಿ ತಿಳಿದುಕೊಳ್ಬೇಕು. ಆದ್ರಿಂದ ಇದು ವಾಕ್ಯಾರ್ಥ ಜ್ಞಾನಕ್ಕಿಂತ ಅಧಿಕವಾದ ವಿಷಯ ಇದು. ವಿಧೇಯ ಜ್ಞಾನ ಇಲ್ಲಿ ಹೇಳಿರೋದು ಶ್ರುತಿಗಳಲ್ಲಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಅದಕ್ಕೆ ಇಲ್ಲಿ ಇನ್ನೊಂದು ವಿಷಯವನ್ನ ವಿಚಾರ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ. ಸಾಧನ ಪಾದದಲ್ಲಿ ಬರೋದೇ ಇದು, 3ನೇ ಪಾದದಲ್ಲಿ. ಸ್ವಾಧ್ಯಾಯಸ್ಯ ತಥಾತ್ವೇಹಿ ಇತಿ ಸೂತ್ರೇ ಯಶಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ ಇತಿ ಉಪಸಂಹಾರಗತ ಬ್ರಹ್ಮವಿದ್ಯಾ ಶಬ್ದಸ್ಯ ಬ್ರಹ್ಮವಿದ್ಯಾಂ ವೇದವಿದ್ಯಾಂ ಇತಿ ಉಪನಿಷತ್ ಪರತೆಯ ಭಾಷ್ಯಕೃತ ವ್ಯಾಖ್ಯಾತತ್ವಾತ್. ಇದು ಬಂತು ಸಾಧನಾಧ್ಯಾಯದಲ್ಲಿ, 3ನೇ ಅಧ್ಯಾಯದಲ್ಲಿ ಬಂತು. ಸಾಧ್ಯಾಯಸ್ಯ ತಥಾತ್ವೇಹಿ ಅಂತ ಹೇಳಿ ಸಮಾಚಾರ ಅನ್ನೋ ಒಂದು ಗ್ರಂಥ ಅದರಲ್ಲಿ ಹೇಳಿದೆ. ಅದನ್ನ ಇಟ್ಟುಕೊಂಡು ಅಥರ್ವಣ ಉಪನಿಷತ್ತಿನಲ್ಲಿ ಇಲ್ಲಿ ಬಂದಿರುವಂತಹ ಅಕ್ಷರ ವಿದ್ಯೆ ಇದೆ. ಈ ಅಕ್ಷರ ವಿದ್ಯೆಯು ಮತ್ತೆ ಬೃಹದಾರಣ್ಯಕಲ್ಲಿ ಬರುವಂತಹ ಅಕ್ಷರ ವಿದ್ಯೆ ಎರಡು ಒಂದೇನೋ ಬೇರೆಯೋ ಅನ್ನುವ ಒಂದು ವಿಚಾರ ಬಂತು ಅಲ್ಲಿ ಬಂದಾಗ. ಯಾಕೆ ಈ ವಿಚಾರ ಬಂತು ಅಂತ ಹೇಳಿದ್ರೆ, ಇಲ್ಲಿ ಬಂದು ಯಾರು ಆ ಒಂದು ಶಿರೋವ್ರತ ಅನ್ನುವುದನ್ನ ಅದನ್ನ ಅನುಷ್ಠಾನ ಮಾಡಿದಾರೋ ಅವರಿಗೆ ಮಾತ್ರವೇ ಈ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಬೇಕು. ಒಂದು ವಾಕ್ಯವಿದೆ ಸಮಾಚಾರ ಅನ್ನುವ ಗ್ರಂಥದಲ್ಲಿ. ಅಲ್ಲಿ ಹೇಳಿದೆ ಬ್ರಹ್ಮವಿದ್ಯಾಂ ವದೇ, ಬ್ರಹ್ಮವಿದ್ಯಾಂ ವೇದವಿದ್ಯಾಂ ಬ್ರಹ್ಮವಿದ್ಯಾಂ ವದೇತ ತೇಷಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ ಅಂತ ಇದೆ. ಯಾರು ಶಿರೋವ್ರತವನ್ನು ಮಾಡ್ಕೊಂಡಿದ್ದಾರೋ ಅಂದ್ರೆ ಶಿರವನ್ನು ಮುಂಡನ ಮಾಡಿಕೊಂಡು ಒಂದು ಇದನ್ನ ಕೆಂಡಗಳನ್ನೆಲ್ಲ ಅಂಗಾರಗಳನ್ನ ತಲೆ ಮೇಲೆ ಇಟ್ಕೊಂಡು ಮಾಡೋದು ಏನೋ ಒಂಥರ ಒಂದು ಅನುಷ್ಠಾನ ಹೇಳಲ್ಪಟ್ಟಿದೆ ಅಥರ್ವಣಿಕರಿಗೆ. ಆ ರೀತಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಒಂದು ವ್ರತ ಹೇಳಲ್ಪಟ್ಟಿದೆ. ಆ ವ್ರತ ಅಥರ್ವಣಿಕರಿಗೆ ಮಾತ್ರವೇ ಹೊರತು ಬೇರೆಯವ್ರಿಗೆಲ್ಲ, ಶುಕ್ಲ ಯಜುರ್ವೇದಿಗಳಿಗೆಲ್ಲ ಬರೋದಿಲ್ಲ ಅದು. ಆದರೆ ಅಲ್ಲಿ
ಆ ಗ್ರಂಥದಲ್ಲಿ ಹೇಳಿದೆ, ತೇಷಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ, ಅವ್ರಿಗೆ ಮಾತ್ರವೇ ಇದನ್ನ ಹೇಳ್ಬೇಕು ಅಂದ್ರೆ ಅಥರ್ವಣಿಕರಿಗೆ ಮಾತ್ರವೇ ಅದು ಅಂತ ಹೇಳೋದ್ರಿಂದ ಮಿಕ್ಕಿದವರಿಗೆ ಇಲ್ಲ ಅಂತ ಆಯ್ತು. ಅಲ್ಲಿಗೆ ಅದು ಬೇರೆ ವಿದ್ಯೆ ಆಗುತ್ತೆ. ಅದು ಮುಂಡಕೋಪನಿಷತ್ತಲ್ಲಿ ಹೇಳಿರುವಂತಹ ಇಲ್ಲಿ ಅಕ್ಷರ ವಿದ್ಯೆ ಪರಾಯಾದ ಅಕ್ಷರಮಧಿಗಮ್ಯತೆ ಅನ್ನೋದು ಬರೀ ಆಥರ್ವಣಿಕರಿಗೆ ಮಾತ್ರವೇ, ಮಿಕ್ಕವರಿಗೆ ಇದು ಇಲ್ಲ. ಯಾಕೆಂದ್ರೆ ಶಿರೋವ್ರತ ಮಾಡಿರ್ಬೇಕು ಅವರು ಅಂತ ಹೇಳಿದ್ರೆ, ಶಿರೋವ್ರತ ಅನ್ನೋದು ಬ್ರಹ್ಮವಿದ್ಯಾಂ ಅನ್ನುವಾಗ ಬ್ರಹ್ಮ ವೇದ ಅಂತ ಅರ್ಥ ಮಾಡಿದ್ರಲ್ಲಿ, ಬ್ರಹ್ಮ ಅನ್ನೋದಕ್ಕೆ ವೇದ ಅಂತ ಅರ್ಥ ಮಾಡಿ ವೇದಾಧ್ಯಯನಕ್ಕೆ ಅಂಗ ಅಂತ ಅರ್ಥ ಮಾಡಿದ್ರು ಅದನ್ನ ಶಿರೋವ್ರತ ಅನ್ನೋದು. ಆದ್ರಿಂದ ಅಥರ್ವಣ ವೇದ ಅಧ್ಯಯನ ಮಾಡೋಕ್ಕೆ ಅಂಗವೇ ಹೊರತು ಉಪಾಸನೆಗೆ ಅಂಗವಲ್ಲ ಅದು ಅನ್ನೋದನ್ನ ನಿಶ್ಚಯ ಮಾಡಿದ್ರು ಅಲ್ಲಿ. ಆ ವಿಷಯವನ್ನ ಇಲ್ಲಿ ಹೇಳಿ ಬ್ರಹ್ಮವಿದ್ಯಾಂ ಅನ್ನುವಾಗ ವೇದ ವಿದ್ಯಾಂ ಇತಿ ಉಪನಿಷತ್ ಪರತೆಯ ಭಾಷ್ಯಕೃತ ವ್ಯಾಖ್ಯಾತತ್ವಾತ್ ಏನ ಅಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಮಿತಿ ದ್ವಿತೀಯ ಖಂಡಗತ ಬ್ರಹ್ಮವಿದ್ಯಾ ಶಬ್ದಸ್ಯಾಪಿ ತತ್ಪರತ್ವೈವ ಉಚಿತತ್ವಾತ್ ಉಪಕ್ರಮೇ ಚ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಇತಿ ಮುಕ್ತಿ ಕರ್ಮತೆಯ श्रूयमाणायाः ब्रह्मविद्यायाः उपनिषत् ग्रन्थरूपत्वस्यैव औचित्यात् तत्र अपरा ऋग्वेदो यजुर्वेदः सामवेदः ऋग्वेदादिशब्दानां सामान्यज्ञानलक्षणायाः युक्तत्वेन विद्याशब्दस्यैव ग्रन्थपरत्व आश्रयणस्य युक्तत्वात् परविद्याशब्देनापि साक्षात् ब्रह्म प्रापकोपनिषत् ग्रन्थः एव अभिधातुम् उचितः. ಇದನ್ನ ಇಲ್ಲಿ ಇದು ಮಾಡ್ತಾರೆ, ಆ ಒಂದು ಸಂದೇಹನ ಸಮರ್ಥನೆ ಮಾಡ್ತಾರೆ. ಅದಕ್ಕೆ ಸಂದೇಹ ಬರೋದಿಲ್ಲ. ಎರಡು ಕೂಡ ಅಪರಾವಿದ್ಯಾ ಅಂತ ಹೇಳಿದ್ದು ಬ್ರಹ್ಮ ಪ್ರಾಪ್ತಿಗೆ ಕಾರಣವೇ ಇಲ್ಲವೇ, ಪರವಿದ್ಯೆ ಅನ್ನೋದು ಸಾಕ್ಷಾತ್ಕಾರಕ್ಕೆ ಕಾರಣವೇ, ಹೇಗೆ ಈ ರೀತಿ ಅರ್ಥ ಮಾಡಕ್ಕೆ ಸಾಧ್ಯ ಮೊದಲಾದದನ್ನ ಇಲ್ಲಿ ಹೇಳ್ತಾರೆ ಇಲ್ಲಿ. ಆದ್ರಿಂದ ಇಲ್ಲಿ ಅಲ್ಲಿ ಹೇಳುವಾಗ ಒಂದು ಕಡೆ ಸ್ವಾಧ್ಯಾಯ ಅಧಿಕರಣ ಸ್ವಾಧ್ಯಾಯಸ್ಯ ತಥಾತ್ವೇಹಿ ಅಂತ ಶಿರೋವ್ರತ ಅನ್ನೋದು ಮಾಡಿದವ್ರಿಗೆ ಅಂತ ಹೇಳಿದಾಗ ಬ್ರಹ್ಮವಿದ್ಯಾಮಂತಕ್ಕೆ ವೇದ ವಿದ್ಯಾಂ ಅಂತ ಅರ್ಥ ಮಾಡಿದ್ರು, ಉಪನಿಷತ್ ಅನ್ನೋ ಅರ್ಥದಲ್ಲಿ ಅದನ್ನ ಅಧ್ಯಯನ ಮಾಡಿದವರು ಅಂತ. ಇಲ್ಲಿ ಏನ ಅಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ ಅರ್ಥ. ಇಲ್ಲಿ ಇದು ವೇದಾಧ್ಯಯನ ಬ್ರಹ್ಮವಿದ್ಯೆಯನ್ನು ಪಡೆದುಕೊಳ್ಬೇಕಾದ್ರೆ ಆಚಾರ್ಯರನ್ನು ಆಶ್ರಯಿಸಿಯೇ ಪಡೆದುಕೊಳ್ಬೇಕು. ಅಂತಹ ಒಬ್ಬ ಶಿಷ್ಯ ಬಂದರೆ ಆಚಾರ್ಯ ಉಪದೇಶ ಮಾಡಲೇಬೇಕು ಅಂತ ವಿಧಿ ಇದೆ. ಅದು ಇಲ್ಲಿಯೇ ಬರುತ್ತೆ ಮುಂಡಕೋಪನಿಷತ್ತಿನಲ್ಲಿ. ಅದನ್ನ ಅಲ್ಲಿ ಯಾರು ಸರಿಯಾಗಿ ಒಬ್ಬ ಆಚಾರ್ಯರನ್ನ ಆಶ್ರಯಿಸಿ ಒಬ್ಬ ಸರಿಯಾದ ವಿದ್ಯಾರ್ಥಿ ಬರ್ತಾನೋ ಶಿಷ್ಯನು, ಅವನಿಗೆ ಉಪದೇಶ ಮಾಡಲೇಬೇಕು. ಏನನ್ನು ಉಪದೇಶ ಮಾಡಬೇಕು ಅಂದ್ರೆ ಏನ ಅಕ್ಷರಂ ಪುರುಷಂ ವೇದ ಸತ್ಯಂ, ಯಾರು ಆ ಸತ್ಯನಾದ ಅಕ್ಷರ ಶಬ್ದಿತನಾದ ಪುರುಷನನ್ನು ತಿಳಿದುಕೊಂಡಿದಾನೋ ಅದನ್ನ ಪ್ರೋವಾಚ ಏನ ಯಾವ ಒಂದು ವಿದ್ಯೆಯನ್ನು ತಿಳಿದಾನೋ ಆ ಬ್ರಹ್ಮ ವಿದ್ಯೆಯನ್ನ ತತ್ವತಃ ಉಪದೇಶ ಮಾಡ್ಬೇಕು. ಪ್ರೋವಾಚ ತಾಂ ತತ್ವತೋ ಬ್ರಹ್ಮವಿದ್ಯಾಂ. ಪ್ರೋವಾಚ ಅಂದ್ರೆ ಹೇಳಿದ್ರು ಅಂತ ಅರ್ಥವಲ್ಲ, ಪ್ರವದೇತ್ ಅಂತ ಅಲ್ಲಿ ವಿಧಿ ಹೇಳಲೇಬೇಕು ಅಂತ. ಬ್ರಹ್ಮವಿದ್ಯೆ ಅನ್ನೋದಕ್ಕೆ ಪುರುಷ ವಿದ್ಯೆ ಹೇಳಿದೆ ಇಲ್ಲಿ. ದ್ವಿತೀಯ ಖಂಡಗತ ಬ್ರಹ್ಮವಿದ್ಯಾ ಶಬ್ದಸ್ಯಾಪಿ ತತ್ಪರತ್ವೈವ ಔಚಿತ್ಯಾತ್. ಆದ್ರಿಂದ ಪುರುಷ ವಿದ್ಯೆ ಅದು ಅಕ್ಷರ ಅಂತ ಹೇಳಿ ಅಕ್ಷರ ವಿದ್ಯೆ ಬ್ರಹ್ಮವಿದ್ಯೆ ಅನ್ನೋದು ತಿಳಿಯುತ್ತೆ ಸ್ಪಷ್ಟವಾಗಿ. ಆದ್ದರಿಂದ ಉಪಕ್ರಮೇಚ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಸರ್ವವಿದ್ಯಾ ಪ್ರತಿಷ್ಠೆ ಅಂತ ಹೇಳ್ಬಿಟ್ರೆ ಎಲ್ಲವೂ ಸೇರ್ಬಿಡುತ್ತೆ. ಋಗ್ವೇದ ಯಜುರ್ವೇದಗಳೇನು ಇದೇನು ಪ್ರತಿಯೊಂದು ಎಲ್ಲಕ್ಕೂ ಅದು ಆಶ್ರಯ ಸ್ಥಾನ ಬ್ರಹ್ಮವಿದ್ಯೆ. ಸರ್ವವಿದ್ಯಾ ಪ್ರತಿಷ್ಠಾಂ ಬ್ರಹ್ಮವಿದ್ಯಾಂ ಅಂತ ಹೇಳಿದ್ರು, ಅದುವೇ ಅದಕ್ಕೆ ಎಲ್ಲಕ್ಕೂ ಆಶ್ರಯ. ಜ್ಯೇಷ್ಠಪುತ್ರಾಯ ಪ್ರಾಹ ಅಂತ ಹೇಳಿರೋದ್ರಿಂದ ಶ್ರೂಯಮಾಣಾಯ ಬ್ರಹ್ಮವಿದ್ಯಾಯ ಉಪನಿಷತ್ ಗ್ರಂಥರೂಪತ್ವಸ್ಯೈವ ಔಚಿತ್ಯಾತ್. ಉಪನಿಷತ್ತನ್ನ ಸ್ಪಷ್ಟವಾಗಿ ಪ್ರಧಾನವಾಗಿ ತಿಳಿಸುತ್ತೆ ಇದು ಬ್ರಹ್ಮವಿದ್ಯೆ ಅನ್ನೋದು. ಆದ್ದರಿಂದ ಅಪರ ಅಂತ ಹೇಳುವಾಗ ಋಗ್ವೇದಾದಿ ಶಬ್ದಾನ ತಜ್ಜನ್ಯ ಜ್ಞಾನ ಲಕ್ಷಣಾಯ ಯುಕ್ತತ್ವೇನ ವಿದ್ಯಾಶಬ್ದಸ್ಯೈವ ಗ್ರಂಥಪರತ್ವ ಆಶ್ರಯಣಸ್ಯ ಯುಕ್ತತ್ವಾತ್ ಪರವಿದ್ಯಾಶಬ್ದೇನಾಪಿ ಸಾಕ್ಷಾತ್ ಕ್ರಮ ಪ್ರಾಪಕ ಉಪನಿಷತ್ ಗ್ರಂಥ ಏವ ಅಭಿಧಾತು ಉಚಿತಃ. ತತಶ್ಚ ಪರೋಕ್ಷ ಅಪರೋಕ್ಷ ರೂಪ ಜ್ಞಾನಪರತ್ವೇನ ಯುಕ್ತಿಂ ಪಶ್ಯಾಮಃ ಇತಿ ಚೇತ್. ಎರಡಕ್ಕೂ ವೇದ ಅಂತಾನೆ ಅರ್ಥ ಮಾಡಬೇಕು ಅಂತ ಒಂದು ಆಕ್ಷೇಪ. ಇಲ್ಲಿ ಇನ್ನೊಂದು ಏನು ಆಕ್ಷೇಪ ಅಂದ್ರೆ ಅಲ್ಲಿ ಬ್ರಹ್ಮವಿದ್ಯೆ ಶಿರೋವ್ರತ ಮಾಡಿದವರಿಗೆ ಅಂದ್ರೆ ವೇದಾಧ್ಯಯನಕ್ಕಷ್ಟೇ. ಆದ್ರಿಂದ
ಋಗ್ವೇದ ಯಜುರ್ವೇದ ಅನ್ನೋದು ಹೇಳ್ದಂಗೆ ಬ್ರಹ್ಮವಿದ್ಯಾ ಅಂತ ಹೇಳಿರೋದು ಬರೀ ಉಪನಿಷತ್ತು ಅಷ್ಟೇ ಅಂತ ಇಟ್ಕೊಳ್ಳಿ. ಅದು ಕೂಡ ವಾಕ್ಯಾರ್ಥ ಜ್ಞಾನವನ್ನೇ ಉಂಟು ಮಾಡುತ್ತೆ ಅನ್ನೋದು ಒಂದು ಆಕ್ಷೇಪ. ಪರೋಕ್ಷ ಅಪರೋಕ್ಷ ರೂಪ ಜ್ಞಾನ ಬರುತ್ತೆ ಯುಕ್ತಿಂ ಪಶ್ಯಾಮ. ಒಂದು ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಹೆಂಗ್ ಉಂಟಾಗುತ್ತೆ? ಪರವಿದ್ಯೆಯು ಕೂಡ ಬರೀ ಉಪನಿಷತ್ತು ಅಂತಾನೆ ಇಟ್ಕೊಳ್ಬೇಕು ಅರ್ಥ. ಅದಕ್ಕೆ ವೇದ ಪರತ್ವವಾಗಿಯೇ ಬ್ರಹ್ಮವಿದ್ಯೆ ಅಂತ ಅರ್ಥ ಮಾಡಿದ್ದಾರೆ. ಅದರಲ್ಲಿ ಸ್ವಾಧ್ಯಾಯಸ್ಯ ಅನ್ನುವ ಕಡೆ ಬ್ರಹ್ಮವಿದ್ಯೆ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅನೇಕ ಕಡೆ ಅರ್ಥ ಬರುತ್ತೆ. ಏನು ಪ್ರಧಾನವಾಗಿ ವಿಚಾರ ಮಾಡ್ತಿರೋದು ಅಂದ್ರೆ ಪರವಿದ್ಯಾ ಅಪರವಿದ್ಯೆ ಅಲ್ಲಿ ಹೇಳಿದೆ. ಅಪರವಿದ್ಯಾ ಅನ್ನೋದು ಋಗ್ವೇದ ಯಜುರ್ವೇದ ಅಂತ ಹೇಳಿ, ಪರವಿದ್ಯೆ ಅನ್ನೋದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಕಾರಣವಾದದ್ದು ಪರಜ್ಞಾನ ಅಂತ ಹೇಳಿದ್ರು. ಆಕ್ಷೇಪ ಇಲ್ಲಿ ಏನು ಅಂದ್ರೆ ಪರವಿದ್ಯೆ ಹೇಗೆ ವೇದ ಪರವಾಗಿದೆಯೋ ಅಪರವಿದ್ಯೆಯು ಬರೀ ಉಪನಿಷತ್ ಪರವಾಗಿದೆ ಅಷ್ಟೇ, ಸಾಕ್ಷಾತ್ಕಾರ ಜ್ಞಾನ ಅನ್ನೋದಕ್ಕೆ ಪ್ರಮಾಣವಿಲ್ಲ ಅಂತ ಒಂದು ಆಕ್ಷೇಪ. ಯಾಕೆ ಅಂತ ಹೇಳಿದ್ರೆ ಪರವಿದ್ಯೆ ಅನ್ನೋದಕ್ಕೆ ಇಲ್ಲಿ ಬ್ರಹ್ಮ ಅಂತ ಹೇಳಲ್ಪಟ್ಟಿದೆ. ಬ್ರಹ್ಮವಿದ್ಯಾ ಪ್ರತಿಷ್ಠಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಬ್ರಹ್ಮವಿದ್ಯಾಂ ಅಥರ್ವಾಯ ಪ್ರಾಹ ಅಂತ ಹೇಳಿದ್ರೆ ಬ್ರಹ್ಮವಿದ್ಯೆಯನ್ನು ಹೇಳಿದ್ರು ಅಂತ ಇದೆ. ಬ್ರಹ್ಮವಿದ್ಯೆ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ ಮಾಡಿದ್ದಾರೆ ಭಾಷ್ಯಕಾರರು ಒಂದು ಅಧಿಕರಣದಲ್ಲಿ. ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ ಮಾಡಿದ್ರೆ ಎಲ್ಲಾ ಕಡೆಯೂ ಅದೇ ಅರ್ಥ ಇರಬೇಕು ಅನ್ನೋದು ಇಲ್ಲ, ನಿಯಮವಿಲ್ಲ. ಆದರೆ ವೇದ ಅಂತ ಅರ್ಥ ಮಾಡಿದ್ರಿಂದ ಇಲ್ಲಿಯೂ ಬರೀ ವೇದ ಅಂತ ಅರ್ಥ ಮಾಡಿ ಪರಾವಿದ್ಯೆಗೆ ಉಪನಿಷತ್ತು ಭಾಗ ಮಾತ್ರ ಅಂತ ಅರ್ಥ ಮಾಡಿದ್ರೆ ಸಾಕ್ಷಾತ್ಕಾರ ಜ್ಞಾನ ಅಂತ ಬರೋದಿಲ್ಲ, ಉಪಾಸನೆ ಅಂತ ಹೇಳಕ್ ಆಗೋದಿಲ್ಲ ಅಂತ ಇಲ್ಲಿ ಆಕ್ಷೇಪ. ಉಪಾಸನೆ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಬರೀ ಉಪನಿಷತ್ತು ಒಂದು ಅರ್ಥ ತಗೊಳ್ಬೇಕು. ಅವಾಗ ಹಾಗೆ ತಗೊಂಡು ಶಿರೋವ್ರತ ಮಾಡಿದವ್ರಿಗೆ ಅಲ್ಲಿ ಅಕ್ಷರ ವಿದ್ಯೆ ವಿಷಯ ಹೇಳುವಾಗ ಬ್ರಹ್ಮವಿದ್ಯಾ ಅನ್ನೋ ಶಬ್ದದಲ್ಲಿ ಬ್ರಹ್ಮ ಶಬ್ದಕ್ಕೆ ಬರೀ ವೇದ ಅಂತ ಅರ್ಥ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಯಾಕೆ ಅಂದ್ರೆ ಅಧ್ಯಯನಕ್ಕೆ ಅಂಗ ಶಿರೋವ್ರತ ಅಂತ ಅರ್ಥ ಮಾಡಿದ್ದಾರೆ, ಬ್ರಹ್ಮ ಶಬ್ದಕ್ಕೆ ಹಂಗ ಮಾಡಿದ್ರು. ಇಲ್ಲಿಯೂ ಒಂದು ಕಡೆ ಬ್ರಹ್ಮವಿದ್ಯೆ ಅಂತ ಬರುತ್ತೆ, ಅದು ಕೂಡ ಉಪನಿಷತ್ ಪರವಾಗಿ ಅರ್ಥ ಮಾಡ್ಬೇಕು. ಆದ್ದರಿಂದ ಬ್ರಹ್ಮವಿದ್ಯಾ ಪ್ರತಿಷ್ಠಾಂ ಅಂತ ಹೇಳಿರೋದ್ರಿಂದ ಸರ್ವವಿದ್ಯಾ ಪ್ರತಿಷ್ಠಾಂ ಬ್ರಹ್ಮವಿದ್ಯಾಂ ಪ್ರಾಹ, ಬ್ರಹ್ಮ ವೇದ ಅಂತಾನೆ ಹೇಳ್ಬೇಕು, ವೇದವನ್ನೇ ಉಪದೇಶ ಮಾಡ್ದ ಅಂತ ಹೇಳ್ಬೇಕು ಅಷ್ಟೇ ಹೊರತು ಉಪಾಸನೆ ಅಂತ ಹೇಳಲಿಲ್ಲ. ಆದ್ದರಿಂದ ಸಾಕ್ಷಾತ್ಕಾರ ಜ್ಞಾನಕ್ಕೆ ಪರವಿದ್ಯಾ ಅಂದ್ರೆ ಸಾಕ್ಷಾತ್ಕಾರ ಜ್ಞಾನ ಉಂಟು ಮಾಡುವಂತಹದ್ದು ಅಂತ ಹೇಗೆ ಹೇಳ್ತೀರಾ ಅನ್ನೋದು ಇಲ್ಲಿ ಆಕ್ಷೇಪ. ಅಂದ್ರೆ ಎರಡು ವಿಧವಾಗಿ ಹೇಳಿದ್ರೆ ಪರೋಕ್ಷ ಅಪರೋಕ್ಷ ರೂಪ ಜ್ಞಾನ ಅನ್ನೋದು ಹೇಳಕ್ ಸರಿ ಇಲ್ಲ, ಯುಕ್ತವಲ್ಲ ಅನ್ನೋದು ಆಕ್ಷೇಪ ಇದು. ಅದಕ್ಕೆ ಹೇಳ್ತಾರೆ ಇದು ಪರವಿದ್ಯಾ ಶಬ್ದೇನ ಉಪನಿಷತ್ ಗ್ರಂಥರ್ಪ ಸಂದರ್ಭ ವಿಶೇಷ ಪ್ರತಿಪಾದ್ಯ ಋಗ್ವೇದಾದಿ ಶಬ್ದೇನ ಮುಖ್ಯಯಾ ವೃತ್ಯ ಋಗ್ವೇದಾದಿಹ ಏವ ಪ್ರತಿಪಾದ್ಯಾ ತರ್ಹಿ ಬ್ರಹ್ಮ ಪ್ರತಿಪಾದಕ ಉಪನಿಷದಾಂ ಋಗ್ವೇದಾದಿ ಬಹಿರ್ಭಾವ ಪ್ರಸಂಗೇನ. ಋಗ್ವೇದ ಮೊದಲಾದಕ್ಕೆ ಬರೀ ಪೂರ್ವಕಾಂಡ ಅಂತ ಅರ್ಥ ಮಾಡ್ಬೇಕು, ಸಂಹಿತೆ ಅಷ್ಟೇನೆ. ಅದಕ್ಕೆ ಋಗ್ವೇದ ಅಂತ ಹೇಳಿದ್ರೆ ಸಂಹಿತೆಗಳು ಪ್ರಧಾನವಾಗಿ ವೇದಗಳಲ್ಲಿ ಪೂರ್ವಕಾಂಡ, ಪರವಿದ್ಯೆ ಅಂತ ಹೇಳಿರೋದ್ರಲ್ಲಿ ಉಪನಿಷತ್ ಭಾಗ ಅಂತ ಇಟ್ಕೊಳ್ಳಿ, ಬ್ರಾಹ್ಮಣದಲ್ಲಿ ಒಂದು ಭಾಗ ಅದು. ಆದ್ದರಿಂದ ಮುಖ್ಯ ವೃತ್ತಿಯಲ್ಲಿ ಋಗ್ವೇದ ಅಂತ ಹೇಳಿದ್ರೆ ಬರೀ ವೇದ ಮಾತ್ರವೇ ಹೇಳಲ್ಪಟ್ಟಿದೆ. ಇದಕ್ಕೆ ಪರವಿದ್ಯೆಗೆ ಉಪನಿಷತ್ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪರವಿದ್ಯೆ ಅನ್ನೋದು ಅಪರವಿದ್ಯೆಗಿಂತ ಬೇರೆಯಾಗಿ ಹೇಳಲ್ಪಟ್ಟಿದೆ. ಉಪನಿಷತ್ತು ವೇದಕ್ಕಿಂತ ಹೊರಗಡೆ ಆಗ್ಬಿಡುತ್ತೆ. ಆಗ ಉಪನಿಷತ್ತು ವೇದದ ಬೇರೆ ಭಾಗವಲ್ಲ, ವೇದಕ್ಕೆ ಸೇರಿದ ಭಾಗ, ವೇದದಲ್ಲಿಯೇ ಒಂದು ಭಾಗ. ವೇದ ಅಂತ ಹೇಳಿದ್ರೆ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಎಲ್ಲ ಸೇರಿಯೇ ವೇದ ಅಂತ ಹೇಳಲ್ಪಡುತ್ತೆ. ಋಗ್ವೇದ ಅಂದ್ಬಿಟ್ಟು 4 ಎಲ್ಲಾ ವೇದಗಳಲ್ಲಿಯೂ ಕೂಡ ಎಲ್ಲ ಸೇರಿಯೇ ವೇದ ಅಂತ ಹೆಸರೇ ಹೊರತು ಪರವಿದ್ಯೆಗೆ ಬರೀ ಉಪನಿಷತ್ತು ಅಂತ ಬೇರೆ ಮಾಡಿ ಋಗ್ವೇದ ಯಜುರ್ವೇದ ಅಂತ ಹೇಳಿದ್ರು ಬರೀ ಈ ಸಂಹಿತ ಭಾಗ ಅಂತ ಮಾಡಿ ಹಾಗೆ ಅರ್ಥ ಮಾಡೋಕೆ ಉಚಿತವಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಆದ್ದರಿಂದ ಪರವಿದ್ಯೆ ಅನ್ನೋದು ಸಾಕ್ಷಾತ್ಕಾರ ಜ್ಞಾನಕ್ಕೆ ಕಾರಣವಾದದ್ದು, ಅಪರವಿದ್ಯೆ ಅನ್ನೋದು ಪರೋಕ್ಷ ಜ್ಞಾನಕ್ಕೆ ಕಾರಣವಾದದ್ದು ಅಂತ ಅರ್ಥ ಮಾಡೋದೇ ಉಚಿತವಾಗಿದೆ, ಅದುವೇ ಸರಿಯಾದ ಅರ್ಥ ಅನ್ನೋದನ್ನ ಭಾಷ್ಯಕಾರರು ಹೇಳಿರೋದನ್ನ ಇಲ್ಲಿ ಸಮರ್ಥನೆ ಮಾಡ್ತಿದ್ದಾರೆ. ಎರಡು ವಿದ್ಯೆ ಹೇಳಿದಾಗ ಅಪರಾವಿದ್ಯಾ ಪರಾವಿದ್ಯಾ ಅಂದಾಗ ಪರಾದದ ಅಕ್ಷರಂ ಅಧಿಗಮ್ಯತೆ ಅಂತ ಹೇಳಿದ್ರು, ಸಾಕ್ಷಾತ್ಕಾರ ಜ್ಞಾನ ಉಂಟು ಮಾಡೋದು ಅಂತ ಹೇಗೆ ಹೇಳ್ತೀರಾ ಅಂತ ಆಕ್ಷೇಪ. ಅಪರಾವಿದ್ಯೆಗೆ ಋಗ್ವೇದ ಮೊದಲಾದ ಹೇಳಿರೋದು ಋಗ್ವೇದದ ಪೂರ್ವ ಭಾಗ ಅಂತ ಇಟ್ಕೊಳ್ಳಿ. ಬ್ರಹ್ಮವಿದ್ಯೆ ಅಂತ ಹೇಳಿದಾಗ ಬ್ರಹ್ಮವಿದ್ಯೆಗೆ ಬ್ರಹ್ಮಕ್ಕೆ ವೇದ ಅಂತ ಅರ್ಥವಿದೆ, ಆದ್ದರಿಂದ ಅದಕ್ಕೂ ಉಪನಿಷತ್ ಭಾಗ ಮಾತ್ರ ಅಂತ ಅರ್ಥ ಯಾಕೆ ಮಾಡಬಾರ್ದು? ಹೇಗೆ ಸಾಕ್ಷಾತ್ಕಾರ ಜ್ಞಾನ ಉಂಟು ಮಾಡುತ್ತೆ ಅಂತ ಅರ್ಥ ಮಾಡ್ತೀರಾ ಅಂತ ಪ್ರಶ್ನೆ.
ಅದಕ್ಕೆ ಹಾಗೆ ಮಾಡಿದ್ರೆ ಉಪನಿಷತ್ತು ಬೇರೆ ಭಾಗ ವೇದಕ್ಕಿಂತ ಬೇರೆ ಆಗಿಬಿಡುತ್ತೆ, ಅದು ಸರಿ ಇಲ್ಲ. ಆದ್ದರಿಂದ ಋಗ್ವೇದಾದಿ ಬಹಿರ್ಭಾವ ಪ್ರಸಂಗೇನ ಬೇರೆ ಭಾಗ ಹೊರಗಡೆ ಭಾಗ ಆಗ್ಬಿಡುತ್ತೆ. ಅಸದರ್ಥತ್ವಮೇವ ಸ್ಯಾತ್, ಅದು ಸರಿಯಾದ ಅರ್ಥವಾಗೋದಿಲ್ಲ. ಋಗ್ವೇದಾದಿ ಶಬ್ದಾನಾಂ ಮುಖ್ಯಾರ್ಥಮಾಶ್ರಿತ್ಯ ವದ್ಭಿರಪಿ ಪರೈಃ ಉಪನಿಷದಾಂ ವೇದವಾಕ್ಯತ್ವ ಪ್ರಸಂಗಾತ್ ಅಪರಾವಿದ್ಯಾ ಶಬ್ದೋ ಬ್ರಹ್ಮಜ್ಞಾನವಾಚೀತಿ ವ್ಯಾಖ್ಯಾತಂ. ಇಲ್ಲಿ ಏನು ವಿಶೇಷ ಅಂದ್ರೆ ಪರಮತೆ ದ್ವೇ ವಿದ್ಯೆ ವೇದಿತವ್ಯೇ ಇತ್ಯತ್ರ ಸಕೃತ್ ಪ್ರಯುಕ್ತ ಏವ ವಿದ್ಯಾಶಬ್ದಃ ಅಸತ್ಯಪಿ ಸಾಧಾರಣೆ ಪ್ರವೃತ್ತಿ ನಿಮಿತ್ತೆ ಋಗ್ವೇದಾದಿಗಿಂತ ಲಕ್ಷಣ ಪ್ರವಿದ್ಯಾನೋಕ್ತಿ ಇತಿ ದೋಷಃ ಅಸ್ತಿ. ಅವ್ರು ಯಾಕೆ ಹಾಗೆ ಅರ್ಥ ಮಾಡ್ತಾರೆ ಅಂದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅದು ಪರವಿದ್ಯೆ ಅಪರವಿದ್ಯೆ ಅನ್ನೋದು ಎರಡು ಇಲ್ಲ. ಅದ್ವೈತದಲ್ಲಿ ಬರೀ ವಾಕ್ಯಾರ್ಥ ಜ್ಞಾನವೇ ಅಷ್ಟೇ, ಬೇರೆ ಏನು ಇಲ್ಲ ಸಾಧನ ಬ್ರಹ್ಮನ ತಿಳಿಸ್ಕೊಳ್ಳೋದಕ್ಕೆ. ವಾಕ್ಯಾರ್ಥ ಜ್ಞಾನದಿಂದಲೇ ತಿಳಿಯೋದು. ಎರಡು ವಿಭಾಗ ಮಾಡಿರೋದು ಹೇಗೆ ಅನ್ನೋದು ಇಲ್ಲಿ ವಿಚಾರ ಬರುತ್ತೆ. ಆದ್ದರಿಂದ ಒಂದು ಅಪರೋಕ್ಷ ಜ್ಞಾನ ಒಂದು ಪರೋಕ್ಷ ಜ್ಞಾನ ಅಂತ ಅರ್ಥ ಮಾಡಕ್ಕೆ ಹೇಗೆ ಸಾಧ್ಯ ಅನ್ನೋದು ಇಲ್ಲಿ. ಅದನ್ನ ಬೇರೆ ದರ್ಶನಗಳಲ್ಲಿ ಹೇಗೆ ದೋಷ ಬರುತ್ತೆ ನಮ್ಮ ಇದರಲ್ಲಿ ಆ ದೋಷ ಬರೋದಿಲ್ಲ. ಆದ್ದರಿಂದ ವಿದ್ಯಾ ಅನ್ನೋದು ಒಂದೇ ಸತಿ ಇದೆ, ದ್ವೇ ವಿದ್ಯೆ ಅಷ್ಟೇ ಹೇಳಿದೆ. ಎರಡು ವಿದ್ಯೆಗಳು ಅಂತಾನೆ ಎರಡಕ್ಕೂ ವಿದ್ಯೆಗಳು ಅಂತ ಹೇಳಿದೆ. ಆದ್ದರಿಂದ ಇಲ್ಲಿ ಋಗ್ವೇದಕ್ಕೆ ಬೇರೆ ಲಕ್ಷಣ, ಅದಕ್ಕೆ ಬೇರೆ ಲಕ್ಷಣ ಅಂತ ಹೇಳಕ್ಕಾಗೋದಿಲ್ಲ. ಪರವಿದ್ಯಾನಕ್ಕೆ ಬೇರೆ ಲಕ್ಷಣ ಅಂತ ಹೇಳಕ್ಕಾಗೋದಿಲ್ಲ. ಋಗ್ವೇದಾದಿ ಗ್ರಂಥ ಸಂದರ್ಭ ಲಕ್ಷಣ, ಅಪರಾವಿದ್ಯಾ ಬ್ರಹ್ಮಜ್ಞಾನ ಲಕ್ಷಣ, ಪರವಿದ್ಯಾ ಭಕ್ತಿ ಇತಿ ದೋಷಃ ಅಸ್ತಿ. ಎರಡು ಜ್ಞಾನ ಲಕ್ಷಣಗಳು ವಿದ್ಯೆ ಒಂದಕ್ಕೇನೆ ಎರಡು ಲಕ್ಷಣ ಹೇಳ್ಬೇಕು, ಅವಾಗ ಹಾಗೆ ಹೇಳಕ್ ಸಾಧ್ಯವಿಲ್ಲ ಹೇಳಿದ್ರಿ. ಅದಕ್ಕೆ ವಿದ್ಯೆ ಅಂದ್ರೆ ಎರಡು ಜ್ಞಾನಗಳು ಅಂತ ಹೇಳಿ, ಒಂದು ವಾಕ್ಯಾರ್ಥಜನ್ಯ ಜ್ಞಾನ, ಇನ್ನೊಂದು ಸಾಕ್ಷಾತ್ಕಾರ ಜ್ಞಾನ. ಎರಡು ವಿಧವಾದ ಜ್ಞಾನಗಳು ಹೇಳಲ್ಪಟ್ಟಿದೆ, ಅಪರಾವಿದ್ಯೆ ಮತ್ತೆ ಪರಾವಿದ್ಯೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ. ಅದು ಅಲ್ಲದೆ ಅಲ್ಲಿ ವೇದೇಶ ಸರ್ವೈಹಿ ಅಹಮೇವ ವೇದ್ಯ ಅನ್ನೋದು ಕೂಡ ವಿರುದ್ಧ ಆಗುತ್ತೆ ಬೇರೆ ವ್ಯಾಖ್ಯಾನಗಳಲ್ಲಿ. ಅದರಿಂದ ಋಗ್ವೇದಾದಿಜನ್ಯಂ ಜ್ಞಾನಂ ಬ್ರಹ್ಮ ವಿಷಯಕಮೇವ ಇದೇವ ಉಕ್ತಂ. ಅದಕ್ಕೂ ಕೂಡ ಅದು ಬ್ರಹ್ಮ ಪ್ರಾಪ್ತಿಗೆ ಕಾರಣ, ಇದು ಬ್ರಹ್ಮ ಪ್ರಾಪ್ತಿಗೆ ಕಾರಣ. ಒಂದು ಪರೋಕ್ಷ ಜ್ಞಾನ ಉಂಟು ಮಾಡುತ್ತೆ, ಒಂದು ಅಪರೋಕ್ಷ ಜ್ಞಾನ ಉಂಟು ಮಾಡುತ್ತೆ. ಅಂದ್ರೆ ಅದುವೇ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಪರಾಪರ ಜ್ಞಾನ ಶಬ್ದಿತ ಅಪರೋಕ್ಷ ಪರೋಕ್ಷ ಜ್ಞಾನ ವಿಷಯತ್ವಂ ಬ್ರಹ್ಮಣ ಏವ ಇತಿ ಭಾಷ್ಯಕಾರಿಯ ಸಾಧೀಯಸಿ. ಭಾಷ್ಯದಲ್ಲಿ ಹೇಳಿರೋದೇ ಸರಿಯಾದ ಅರ್ಥ. ಅಲ್ಲಿ ಬರೀ ಎರಡು ವಿದ್ಯೆ ಅಂತ ಹೇಳಿ ಅಪರಾಪರ ಅನ್ನೋದನ್ನ ಋಗ್ವೇದ ಅಂತ ಹೇಳಿಬಿಟ್ರು. ಅಪರಾಧದಲ್ಲಿ ಎಲ್ಲದನ್ನೂ ಸೇರಿಸ್ಬಿಟ್ರು. ಪರಾಯಯ ಅಕ್ಷರಂ ಅಧಿಗಮ್ಯತೆ ಅಂತ ಹೇಳಿದ್ರೆ ಇದಕ್ಕೆ ಅಧಿಗಮ್ಯತ್ವ ಇಲ್ಲವೇ ಅನ್ನೋ ಪ್ರಶ್ನೆ ಬರುತ್ತೆ. ಅಪರಾವಿದ್ಯೆಗೆ ಅಕ್ಷರ ಪರಬ್ರಹ್ಮನ ಅಧಿಗಮ್ಯತ್ವ ಇಲ್ಲವೇ ಇದಕ್ಕೆ ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಗೆ ಅಧಿಗಮ್ಯತ್ವ? ಅದು ವೇದದಿಂದ ಬೇರೆ ಭಾಗವೇ, ಅದು ವೇದವೇನೆ? ಇಲ್ಲ ಇದು ವೇದ ಅದು ಉಪನಿಷತ್ತು ಅಂತ ಮಾಡ್ಬೇಕೆ? ಉಪನಿಷತ್ತು ವೇದಗಳು ಬೇರೆ ಬೇರೆ ಆಗ್ಬಿಡುತ್ತೆ. ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಹಾಗಲ್ಲ, ವಾಕ್ಯಾರ್ಥ ಜ್ಞಾನದಿಂದ ಅದಕ್ಕಿಂತ ಅಧಿಕವಾದ ಸಾಕ್ಷಾತ್ಕಾರ ಜ್ಞಾನಕ್ಕೆ ಪರವಿದ್ಯೆ ಅಂತ ಹೇಳಲ್ಪಟ್ಟಿದೆ. ಉಪಾಸನಾತ್ಮಕವಾದ ಜ್ಞಾನ ಅದು. ಈ ವಾಕ್ಯಾರ್ಥ ಜ್ಞಾನದಿಂದ ಅದರ ನಿರಂತರವಾದ ಧ್ಯಾನದಿಂದ ಬರುವಂತಹ ದರ್ಶನ ಸಮಾನಾಕಾರವಾದ ಜ್ಞಾನ ಅದು ಪರವಿದ್ಯೆ ಅಂತ ಹೇಳಲ್ಪಟ್ಟಿದೆ. ವಾಕ್ಯಾರ್ಥ ಜ್ಞಾನವು ಪೂರ್ವಭಾವಿ, ಅದಕ್ಕೆ ಶಬ್ದಜನ್ಯ ಜ್ಞಾನ ಶ್ರವಣ ಮನನಾದಿಗಳು, ಅದನ್ನ ಅಪರಾವಿದ್ಯೆ ಅಂತ ಹೇಳಿದೆ. ಎರಡೂ ಬ್ರಹ್ಮ ಪ್ರಾಪ್ತಿಗೆ ಕಾರಣ. ಒಂದು ಪರೋಕ್ಷವಾದ ಜ್ಞಾನ, ಒಂದು ಅಪರೋಕ್ಷವಾದ ಜ್ಞಾನ ಉಂಟು ಮಾಡುತ್ತೆ. ಅದು ಅದರ ಅರ್ಥ. ಅದು ಮುಂದೆ ಅಕ್ಷರ ಶಬ್ದದ ಹೇಳಿದಂತಹ ಪ್ರತಿಪಾದನೆ ಮಾಡಿದ ಅಕ್ಷರ ಅಂತ ಹೇಳಿದ ಆ ಪರಮಾತ್ಮನ ಸ್ವರೂಪವನ್ನ ಲಕ್ಷಣವನ್ನ ಹೇಳ್ತಾರೆ. ತದದ್ರೇಶಂ ಅಗ್ರಾಹ್ಯಂ ಅಗೋತ್ರಂ ಅಂತ ಹೇಳ್ಬಿಟ್ಟು ಅಕ್ಷರ ಶಬ್ದ ಅಕ್ಷರಂ ಅಧಿಗಮ್ಯತೆ, ಪರಾಯಾದ ಅಕ್ಷರಂ ಅಧಿಗಮ್ಯತೆ ಅಂತ ಹೇಳಿದ ಅಕ್ಷರ ಶಬ್ದಿತನಾದ ಪರಮಾತ್ಮನ ಲಕ್ಷಣವನ್ನ ಹೇಳ್ತಾರೆ ಮುಂದಿನ ಮಂತ್ರದಲ್ಲಿ. ಅದನ್ನ ಮುಂದೆ ಅಧ್ಯಯನ ಮಾಡೋಣ ಅಂತ ಹೇಳಿ ನಮಸ್ಕಾರ. अस्मद्गुरोर्भगवतोऽस्य सिन्धो रामानुजस्य शरणं प्रपद्ये। ओं भद्रं कर्णे विष्णुयामदेवाः भद्रं पश्येमाख्यवीर्यजत्राः स्थिरैरङ्गैः स्तुष्टुवागुंसस्तनूभिः विषेम देवहितं यदायुः स्वस्ति न इन्द्रो दर्शवाः पूषा विश्ववेदाः स्वस्ति नस्तार्क्ष्योऽरिष्टनेमिः स्वस्ति नो बृहस्पतिर्दधातु
ಓಂ ಶಾಂತಿ ಶಾಂತಿ ಶಾಂತಿ.